ಲ್ಯಾಂಗ್ವೇಜಸ್ ಫ್ರಮ್ ಕನ್ವೆನ್ಷನಲ್ ಟು ಕಮರ್ಷಿಯಲ್. ಅಮ್ಮನ ಭಾಷೆಯಿಂದ ಅನ್ನದ ಭಾಷೆ. ಈ ಗೋಷ್ಠಿಯಲ್ಲಿ ಭಾಗವಹಿಸಲು ಆಗಮಿಸ್ತಾ ಇದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀಯುತ ಪುರುಷೋತ್ತಮ ಬಿಳಿಮಲೆ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ಅದೇ ರೀತಿ ಮೂಡ್ನಾಕೋಡು ಚಿನ್ನಸ್ವಾಮಿ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿ. ಶ್ರೀಮತಿ ಸಬಿಹಾ ಭೂಮಿಗೌಡ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ಹಾಗೆ ಅವರ ಜೊತೆಯಲ್ಲಿ ವಿಕ್ರಮ್ ವಿಸಾಜಿ ಅವರು. ಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವಂತಹ 4 ಜನ ಹಿರಿಯರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನಾನು ಶ್ರೀಯುತ ವಿಕ್ರಮ್ ವಿಸಾಜಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ ಈ ಗೋಷ್ಠಿಯ ನಿರ್ವಹಣೆಯನ್ನ ತಾವು ಮಾಡಬೇಕು ಅಂತ. ಓವರ್ ಟು ವಿಕ್ರಮ್ ವಿಸಾಜಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ ಮತ್ತು ಸ್ವಾಗತ. ಇವತ್ತಿನ ಚರ್ಚೆಯ ವಿಷಯ ಅಮ್ಮನ ಭಾಷೆಯಿಂದ ಅನ್ನದ ಭಾಷೆಗೆ ಅಂತೇಳಿ. ನಮ್ಮ ಜೊತೆ ಪುರುಷೋತ್ತಮ್ ಬಿಳಿಮಲೆ ಅವರು, ಮೂಡ್ನಾಕೋಡು ಚಿನ್ನಸ್ವಾಮಿ ಅವರು ಮತ್ತು ಸಬಿಹಾ ಭೂಮಿಗೌಡ ಅವರು ಇದ್ದಾರೆ. ಭಾಷೆಯ ಬಗೆಗೆ ಇರುವಂಥ ಆತಂಕಗಳು ಅದು ಏನು ನಿನ್ನೆ ಮೊನ್ನೆಯ ಆತಂಕಗಳೇನಲ್ಲ. ಅವು ಬಹುಶಃ ಕವಿರಾಜ ಮಾರ್ಗಕಾರನಿಂದಲೂ ಕೂಡ ಅವನ ಭಾಷೆಯ ಸಾಧ್ಯತೆ ಬಗ್ಗೆನೂ ಹೇಳಿದ ಮತ್ತು ಭಾಷೆಯ ಆತಂಕಗಳ ಬಗ್ಗೆ ಕೂಡ ಹೇಳಿದ. ಬಹಳ ಮುಖ್ಯವಾಗಿ ಕಂಡುಬರುವಂತಹ ಒಂದು ಲೇಖನ ನಮ್ಮ ಕನ್ನಡದ ಚರಿತ್ರೆಯಲ್ಲಿ ಅಂತಂದರೆ BM ಶ್ರೀಕಂಠಯ್ಯ ಅವರು 1911ರಲ್ಲಿ ಅದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಮಾಡಿದಂಥ ಭಾಷಣ, ಉಪನ್ಯಾಸ ಕನ್ನಡ ಮಾತು ತಲೆ ಎತ್ತುವ ಬಗೆ ಅಂತ ಹೇಳಿ. ಅಲ್ಲಿ ಅವರು ಕನ್ನಡಕ್ಕೆ ಎದುರಾಗಬಹುದಾದಂಥ ಆತಂಕಗಳ ಬಗ್ಗೆ ಮಾತಾಡಿದರು. ಅಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಬಹುಶಃ ಕನ್ನಡದ ಸ್ಥಾನವನ್ನು ಇಂಗ್ಲಿಷ್ ಆಕ್ರಮಿಸಿಕೊಂಡು ಬಲವಾಗ್ತಾ ಇದೆ ಮತ್ತು ಕನ್ನಡ ಸೊರಗ್ತಾ ಇದೆ ಅಂಥೇಳಿ. ಆ ಚರ್ಚೆಯನ್ನು ಅನೇಕ ವಿದ್ವಾಂಸರು, ಭಾಷಾ ವಿಜ್ಞಾನಿಗಳು ಬೇರೆ ಬೇರೆ ತರಹ ಮುಂದುವರಿಸಿದ್ದಾರೆ. ಹೀಗಾಗಿ ಕನ್ನಡದ ಸಾಮರ್ಥ್ಯ, ಕನ್ನಡದ ವಿಸ್ತಾರ, ಕನ್ನಡದ ಅನನ್ಯತೆ ಮತ್ತು ಕನ್ನಡದ ಆತಂಕ ಈ ಎಲ್ಲ ವಿಷಯಗಳನ್ನು ಕುರಿತು ಈ 3 ಜನರ ಜೊತೆ ಸಂವಾದ ಮಾಡ್ತಾ ಇದ್ದೀವಿ. BM ಶ್ರೀ ಅವರು ಕನ್ನಡ ಮಾತು ತಲೆ ಎತ್ತುವ ಬಗೆ ಅನ್ನುವಂಥ ಪ್ರಶ್ನೆಯನ್ನು ಏನು ಎತ್ಕೊಂಡಿದ್ರೋ ಅದೇ ಪ್ರಶ್ನೆಯನ್ನ ನಮ್ಮ ಕಾಲದಲ್ಲಿ ಈಗ ಎತ್ಕೊಂಡಿದ್ರೆ ಅದಕ್ಕೆ ಏನೇನು ಉತ್ತರಗಳು ಬರ್ತವೆ ಮತ್ತು ಏನೇನು ಆತಂಕಗಳಿದ್ದಾವೆ ಅನ್ನುವಂಥದ್ದು. ನಾನು ಆ ಪ್ರಶ್ನೆಯನ್ನು ಮೊದಲಿಗೆ ಪುರುಷೋತ್ತಮ್ ಬಿಳಿಮಲೆ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನಮ್ಮ ಕಾಲದಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಅನ್ನುವಂಥ ಪ್ರಶ್ನೆ ಕೇಳಿಕೊಂಡಾಗ ನಿಮ್ಮಲ್ಲಿ ಬರುವಂಥ ಯೋಚನೆಗಳೇನು ಅಂತ. 2003ನೇ ಇಸ್ವಿಯಲ್ಲಿ ಶಿಕ್ಷಣವನ್ನ ಇಂಡಸ್ಟ್ರಿಗಳ ಭಾಗವಾಗಿ ಕೇಂದ್ರ ಸರ್ಕಾರ ಮಾಡಿತು. ಕೈಗಾರಿಕೆಗಳ ಭಾಗವಾಗಿ ಶಿಕ್ಷಣವನ್ನ ಕೈಗಾರಿಕೆಗಳ ಭಾಗವಾಗಿ ಮಾಡಿದರ ತಕ್ಷಣದ ಪರಿಣಾಮ ಏನಂದ್ರೆ ಇಡೀ ಶಿಕ್ಷಣವನ್ನು ಲಾಭ ಮತ್ತು ನಷ್ಟಗಳ ಮೂಲಕ ನೋಡುವುದು. 2008ರಲ್ಲಿ ಪೂನಾ ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದ ಭೂಷಣ್ ಪಟವರ್ಧನ್ ಅವರ ನೇತೃತ್ವದಲ್ಲಿ ಇನ್ನೊಂದು ಕಮಿಟಿ ಆಯಿತು. ಆ ಕಮಿಟಿ ಮುಖ್ಯವಾದ 3 ರೆಕಮೆಂಡೇಶನ್ ಮಾಡಿತ್ತು. ಅದರಲ್ಲಿ 2 ಈಗ ಚಾಲ್ತಿಗೆ ಬರ್ತಾ ಇದೆ. ಅದು ಯಾವುದು ಅಂತಂದ್ರೆ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಹಾಜರಾತಿಯ ಕಡ್ಡಾಯ, ಅದು ಈಗ ಹೈಸ್ಕೂಲ್ನಲ್ಲಿಯೂ ಕೂಡ ಇರಬೇಕು ಎಂಬಲ್ಲಿಗೆ ಬಂದಿದೆ. ಅಂದ್ರೆ ಏನಾಯ್ತು ಅಂತಂದ್ರೆ ಜಾಗತೀಕರಣದ ಪರಿಣಾಮವಾಗಿ ನಮ್ಮ ಶಿಕ್ಷಣ ಪದ್ಧತಿ ಮತ್ತು ನಮ್ಮ ಭಾಷೆ ಜಾಗತಿಕಗೊಳ್ಳುವುದು ಹೇಗೆ ಎಂಬ ಒಂದು ಪ್ರಶ್ನೆ ಬಂದಾಗ ಕರ್ನಾಟಕ ಮತ್ತು ಕನ್ನಡ ಭಾಷಿಕರು ಒಂದು ಭಾಷೆಯನ್ನ ಜಾಗತೀಕರಣಕ್ಕೆ ಗೊಳಿಸುವುದಕ್ಕೆ ಬೇಕಾದಂತ ಅಂದ್ರೆ ಏನು ಸರ್ಕಾರ ಏನು ಹೇಳ್ತದೆ, ಸಮಿತಿಗಳು ಏನು ಹೇಳ್ತದೆ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿಲ್ಲ. ಈ ನಡುವೆ ನಾನು ಆಗಲೇ ಹೇಳಿದ ಹಾಗೆ ಶಿಕ್ಷಣವನ್ನ ಲಾಭ ನಷ್ಟದ ಭಾಗವಾಗಿ ನೋಡಿದರ ಪರಿಣಾಮವಾಗಿ ಅದು ಸರ್ಕಾರದ ಒಂದು ಅಂಗೀಕೃತ ಯೋಜನೆ, ಅದು UGCಯ ಅಂಗೀಕೃತ ಯೋಜನೆ. ಅದು ಹಾಗೆ ಮಾಡಿದರಿಂದಾಗಿ ಏನಾಯ್ತು ಅಂತಂದ್ರೆ ಖಾಸಗೀಕರಣ ತೀವ್ರವಾಗಿ ಬೆಳೆಯುತ್ತದು. ಈ ಖಾಸಗೀಕರಣದ ಸಂದರ್ಭದಲ್ಲಿ ಖಾಸಗಿಯವರು ಹಾಕುವ ದುಡ್ಡು ಏನು ಮಾಡ್ತದೆ ಅಂತಂದ್ರೆ ನಿಮಗೆ ಎಂಥ ಶಿಕ್ಷಣವನ್ನು ಕೊಡಬೇಕು ಅಂತಂದ್ರೆ ಆ ಶಿಕ್ಷಣ ಗ್ಲೋಬಲ್ ಆಗಿರಬೇಕು ಅಂತ. ನೀವು ಇಲ್ಲಿ ಏನೋ ಒಂದು ಕೋರ್ಸ್ ಕಲ್ತ್ರೆ ಆ ಕೋರ್ಸ್ ಅವರಿಗೆ ನ್ಯೂಯಾರ್ಕ್ ಅಲ್ಲಿ ಪ್ರಯೋಜನಕ್ಕೆ ಬರಬೇಕು, ಲಂಡನ್ ಅಲ್ಲಿ ಬರಬೇಕು ಅಂದ್ರೆ ಏನು, ಒಂದು ಭಾಷೆ ಮತ್ತು ಒಂದು ಯೋಚನಾ ಕ್ರಮವನ್ನ ಜಗತ್ತಿನಾದ್ಯಂತ ಇವತ್ತು ಬಿತ್ತಲಾಗ್ತದೆ. ಹಾಗೆ ಬಿತ್ತಿದರ ಪರಿಣಾಮವಾಗಿ
ಬಂಡವಾಳಶಾಹಿಗಳು ಅಥವಾ ಕ್ಯಾಪಿಟಲಿಸ್ಟ್ಗಳಂತ ಏನು ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಅಂದರೆ ಜಗತ್ತಿನ ಎಲ್ಲ ಭಾಷೆಗಳನ್ನು ಕೂಡ ಕಮರ್ಷಿಯಲ್ ಭಾಷೆಗಳಾಗಿ ಕನ್ವರ್ಟ್ ಮಾಡಿದರು, ಲಾಭ ನಷ್ಟದ ಭಾಷೆಗಳಾಗಿ ಕನ್ವರ್ಟ್ ಮಾಡಿದರು. ಒಂದು ಭಾಷೆಯನ್ನ ಲಾಭ ನಷ್ಟದ ಭಾಷೆಯಾಗಿ ಕನ್ವರ್ಟ್ ಮಾಡಿದಾಗ ಭಾಷೆ ಮತ್ತು ಫಿಲಾಸಫಿ ಎರಡು ಮೊದಲು ಸಾಯುವ ಎರಡು ವಿಷಯಗಳು. ಇನ್ನು ಅನೇಕ ವಿಷಯಗಳು ಸಾಹಿತ್ಯವೇ, ನಾನು ಅದರ ಬಗ್ಗೆ ಹೇಳೋದಿಲ್ಲ. ಆದರೆ ಭಾಷೆ ಮತ್ತು ಸಾಹಿತ್ಯ ಸತ್ತು ಹೋಗ್ತದೆ. ಯಾಕಂದ್ರೆ ಭಾಷೆ ಮತ್ತು ಸಾಹಿತ್ಯದಲ್ಲಿ ಸತ್ಯ ಎಂಬುದು ಒಂದು ಇರುವುದಿಲ್ಲ, ಒಂದು ಅಂತಿಮ ಸತ್ಯ ಅಂತ ಇರುವುದಿಲ್ಲ. ಅಲ್ಲಿ ಅನೇಕ ಸತ್ಯಗಳು ಇರ್ತವೆ ಮತ್ತು ಅನೇಕ ಸತ್ಯಗಳ ಕಡೆಗೆ ನಾವು ಹಾಕುವ ಹೆಜ್ಜೆಯೇ ಭಾಷೆ ಮತ್ತು ತತ್ವಶಾಸ್ತ್ರವನ್ನು ಬೆಳೆಸ್ತದೆ. ಈಗ ಅದು ಸಾಯ್ತಾ ಇದೆ. MCQ ಏನ್ ಮಾಡ್ತಾ ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನ್ ಮಾಡ್ತಾ ಇದೆ, ಭಾಷೆಯನ್ನ ಕೋಡ್ ಆಗಿ ಕನ್ವರ್ಟ್ ಮಾಡಿದೆ. ಕೋಡ್ ಆಗಿ ಕನ್ವರ್ಟ್ ಮಾಡಿದಾಗ ನಿಮಗೆ ಆರ್ಗ್ಯುಮೆಂಟ್ಗಳು ಬೇಡ. ಅಲ್ಲಿ ಕುವೆಂಪು ತನ್ನ ಕಾದಂಬರಿಯಲ್ಲಿ ಇಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಯಾರು ಅಮುಖ್ಯರಲ್ಲ, ಯಾಕೆ ಎಂಬ ಪ್ರಶ್ನೆ ಬರುವುದಿಲ್ಲ. ಇವತ್ತಿನ ಕ್ವಶನ್ ಪೇಪರ್ ಅಲ್ಲಿ 4 ಕಾದಂಬರಿ ಕೊಡ್ತಾರೆ, ಇದರಲ್ಲಿ ಶಿವರಾಮ ಕಾರಂತರ ಕಾದಂಬರಿ ಯಾವುದು ಗುರುತು ಹಾಕಿ, ನಾವು ಕೃತಿ ಓದಬೇಕು ಅಂತಿಲ್ಲ, ಗೈಡ್ ಓದಿದ್ರೆ ಸಾಕು. ಹಾಗಾಗಿ ಇವತ್ತಿನ ನೋಡಿ, ಅದರ ಈ ಒಂದು ಕ್ಯಾಪಿಟಲಿಸಮ್ನ ಭಾಗವಾಗಿಯೇ ಕನ್ನಡವನ್ನು ಅನ್ನದ ಭಾಷೆಯಾಗಿ ಕನ್ವರ್ಟ್ ಮಾಡಬೇಕು ಅಂತ ವಾದ ಬಂದಿರೋದು. ಇದು ಕ್ಯಾಪಿಟಲಿಸಮ್ ಭಾಷೆಯನ್ನು ಹೈಜಾಕ್ ಮಾಡುತ್ತಿರುವ ಬಹಳ ದೊಡ್ಡ ಕೆಲಸ. ಇದಕ್ಕೆ ಅನೇಕರು ಬಲಿಯಾಗಿದ್ದಾರೆ. ಭಾಷೆ ಅನ್ನದ ಹಾಗಾದ್ರೆ ಇಷ್ಟರೊಳಗೆ ಕರ್ನಾಟಕ ಉಳಿದಿದ್ದು ಹೇಗೆ? ಕರ್ನಾಟಕ 2000 ವರ್ಷಗಳ ಇತಿಹಾಸ ಇರುವ ಕರ್ನಾಟಕ ಉಳಿದಿದೆ ಹೇಗೆ? ಅದು ಈಗ ಮಾತ್ರ ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ, ಕನ್ನಡ ಭಾಷೆಯನ್ನ ಲಾಭ ನಷ್ಟಗಳ ಭಾಷೆಯಾಗಿ ಕನ್ವರ್ಟ್ ಮಾಡಿ ಜಾಗತೀಕರಣಕ್ಕೆ ಒಗ್ಗಿಸುವ ನೆವನದಲ್ಲಿ ಇಡೀ ಭಾಷೆಯನ್ನ ಯಾಂತ್ರೀಕೃತಗೊಳಿಸಿ ಇದನ್ನ ಹೈಜಾಕ್ ಮಾಡೋದಿದೆಯಲ್ಲ ಕ್ಯಾಪಿಟಲಿಸಂ, ಇದು ಕನ್ನಡಕ್ಕೆ ಬಂದಿರುವ ಬಹಳ ದೊಡ್ಡ ಆತಂಕ. ಮತ್ತು ಇದನ್ನು ಎದುರಿಸಲಿಕ್ಕೆ ಕನ್ನಡವನ್ನು ನಾವು ಹೊಸದಾಗಿ ಬೆಳೆಸುವ ಯೋಚನೆಯನ್ನು ಮಾಡಬೇಕಾಗ್ತದೆ. ಅದು ಬೇರೆ ಪ್ರಶ್ನೆ, ಅದು ನೀವು ಕೇಳಿದ ಪ್ರಶ್ನೆಯಲ್ಲಿಲ್ಲ. ಬಟ್ ಇದಕ್ಕೆ ದೊಡ್ಡ ಆತಂಕ ಅಂತಂದ್ರೆ, ನಾವು ಒಂದು ಭಾಷೆಯನ್ನ ಅನ್ನದ ಭಾಷೆಯಾಗಿಯೇ ನೋಡುದು, ಹೃದಯದ ಭಾಷೆಯಾಗಿ ಯಾಕೆ ನೋಡಲ್ಲ? ನೀವು ಅನ್ನದ ಭಾಷೆಯಾಗಿ ನೀವು ಬೇಕಾದ್ರೆ 1ನೇ ಕ್ಲಾಸಿನಲ್ಲಿ ಇಂಗ್ಲಿಷ್ ಓದಿಸಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಆದ್ರೆ 5ನೇ ಕ್ಲಾಸಿನವರೆಗೆ ಕೂಡ ಕನ್ನಡ ಮಾಧ್ಯಮವನ್ನು ನಿಮಗೆ ಹೇಳಿಕೊಡಕ್ಕೆ ಸರ್ಕಾರಕ್ಕೂ ಆಗಲ್ಲ, ಸುಪ್ರೀಂ ಕೋರ್ಟ್ ಅದನ್ನು ಒಪ್ಪಲ್ಲ. 2015 ಫೆಬ್ರವರಿ 5ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ 5 ಜಡ್ಜ್ಗಳು ಕುಳಿತುಕೊಟ್ಟ ತೀರ್ಮಾನ, ರಾಜ್ಯ ಭಾಷೆಯನ್ನು ಕಂಪಲ್ಸರಿ ಮಾಡಕ್ ಆಗಲ್ಲ ನಿಮಗೆ, ಅದು ಪೇರೆಂಟ್ಸ್ಗಳು ಮತ್ತು ಮಕ್ಕಳ ಹಕ್ಕು ಅಂತ ಹೇಳಿದ್ರು. ಅಂದ್ರೆ ಕಾನೂನಿನ ಬೆಂಬಲ ಇಲ್ಲ ನಿಮಗೆ ಕನ್ನಡಕ್ಕೆ, ಸರ್ಕಾರಗಳ ಬೆಂಬಲ ಇಲ್ಲ ನಿಮಗೆ, ಬ್ಯೂರೋಕ್ರಸಿನ ಬೆಂಬಲ ಇಲ್ಲ. ಕನ್ನಡ ಯಾರಿಗೆ ಬೇಕು ಸ್ವಾಮಿ? ಇದು ಕನ್ನಡದ ಬಹಳ ದೊಡ್ಡ ಆತಂಕ. ಇದರ ಎಲ್ಲದರ ಬಗ್ಗೆ ನಾವು ಮರು ವಿಮರ್ಶೆ ಮಾಡಿಕೊಂಡು ಕನ್ನಡವನ್ನು ಎಸರ್ಟ್ ಮಾಡಿಕೊಳ್ಳೋದಾದ್ರೆ ಈ ಭಾಷೆ ಇನ್ನು ಮುಂದಿನ 50 ವರ್ಷದಲ್ಲಿ ಒಂದು ಮಾತನಾಡುವ ಭಾಷೆಯಾಗಿ ಉಳಿತದೆ ಅಷ್ಟೇ. ಬಿಳಿಮಲೆ ಸರ್ ಅವರು ಹೇಳಿದ ಹಾಗೆ ಕಳೆದ 15-20 ವರ್ಷಗಳಲ್ಲಿ ಅನೇಕ ಭಾಷೆಗಳು ನಾಶ ಆಗಿದ್ದಾವೆ. ಭಾಷೆಗಳು ಸೃಷ್ಟಿಗೊಳ್ಳಿಕ್ಕೂ 1000 ವರ್ಷಗಳು ಬೇಕು ಮತ್ತು ನಾಶವಾಗ್ಲಿಕ್ಕೂ ಕೂಡ 1000 ವರ್ಷಗಳು ಬೇಕು. ಆದ್ರೆ ಮುಖ್ಯವಾಗಿ ನಾಶವಾದಂಥ ಭಾಷೆಗಳು ಅಂತಂದ್ರೆ ನಮ್ಮ ಆದಿವಾಸಿ ಭಾಷೆಗಳು. ಹೀಗಾಗಿನೇ ಒಂದ್ ಕಡೆ GN ದೇವಿ ಅವರು ಹೇಳ್ತಾ ಇದ್ರು, ಆದಿವಾಸಿ ಭಾಷೆಗಳು ಸಾಯುವುದಿಲ್ಲ, ಅವುಗಳನ್ನು ವ್ಯವಸ್ಥಿತವಾಗಿ ಕೊಲ್ಲುತ್ತದೆ ಅಂತ ಹೇಳಿ. ಬಹುಶಃ ಆ ಒಂದು ಪರಿಸ್ಥಿತಿ ಯಾವುದೇ ಭಾಷೆಗೂ ಕೂಡ ಬರ್ಬೋದು. ಆದಿವಾಸಿ ಭಾಷೆಗಳಿಗೆ ಬರ್ಬೋದು, ಉಪಭಾಷೆಗಳಿಗೆ ಬರ್ಬೋದು, ಪ್ರಾದೇಶಿಕ ಭಾಷೆಗಳಿಗೆ ಕೂಡ ಬರಬಹುದು. ಇಂಥ ಹೊತ್ತಿನಲ್ಲಿ ಕನ್ನಡದಂಥ ಭಾಷೆ ತನ್ನ ಗುರುತನ್ನ, ತನ್ನ ಅನನ್ಯತೆಯನ್ನ ಮತ್ತು ತನ್ನ ಒಂದು ಬಳಕೆಯ ಕ್ರಮಗಳನ್ನ ಹೇಗೆ ವಿಸ್ತಾರ ಮಾಡ್ಕೊಳ್ಬಹುದು ಅಂತ ಹೇಳಿ ಅನ್ನಿಸ್ತದೆ. ನನ್ನ ಪ್ರಕಾರ ಅನ್ನದ ಭಾಷೆ, ಅಮ್ಮನ ಭಾಷೆ, ಅನ್ನದ ಭಾಷೆಯು ಆಗಬೇಕು ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕನ್ನಡ ಬಹಳ ಚೆನ್ನಾಗಿ ಬೆಳೆದಿದೆ, ಒಳ್ಳೆ ಪರಂಪರೆ ಇದೆ, ಜ್ಞಾನದ ಭಾಷೆಯಾಗಿ ಅಭಿವೃದ್ಧಿ ಹೊಂದಿದೆ. ಅದು ಆಗಿನಿಂದಲೂ ಕೂಡ ಅನ್ನದ ಭಾಷೆಯಾಗಿಲ್ಲ. ಅದು ಸಮಸ್ಯೆ. ಬ್ರಿಟಿಷರ ಕಾಲದಿಂದಲೂ ಕನ್ನಡ ಓದಿದವರಿಗೆ ತಕ್ಷಣ ಕೆಲಸ ಸಿಕ್ಕೋದಿಲ್ಲ. ಆಮೇಲೆ 1990ರ ನಂತರ ಯಾವಾಗ LPG ಬಂತಲ್ಲ, ಆವಾಗ ಈ ಲಿಬರಲೈಸೇಷನ್, ಈ ಟೀಚಿಂಗ್ಸ್ ಎಲ್ಲೂ ಬಂತು, ಎಲ್ಲ ಇಂಗ್ಲೀಷ್ನ ಪ್ರಾಮುಖ್ಯತೆ ಹೆಚ್ಚಾಯಿತು. ಆದರೆ ಅವ್ರು ಹೇಳ್ತಾ ಇದ್ರು ಕನ್ನಡಕ್ಕೆ ಸಾವಿಲ್ಲ, 6 ಕೋಟಿ ಕನ್ನಡಿಗರು ಜನ ಮಾತಾಡ್ತಾ ಇದ್ದಾರೆ, ಅದು ಬೆಳೆಯುತ್ತೆ ಕೂಡ.
ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಬೆಳೆಯುತ್ತದೆ. ಅದು ಅನ್ನದ ಭಾಷೆ ಆಗುತ್ತೆ ಇಲ್ಲವೇ ಅನ್ನೋದೇ ದೊಡ್ಡ ಪ್ರಶ್ನೆ ನಮಗೆ. ಅದು ಸ್ವಲ್ಪ ಇವತ್ತಿಗೂ ಕಷ್ಟ, ಇದು ಹೆಚ್ಚು ಕಷ್ಟ ಆಗ್ತಾ ಇದೆ ಈಗ. ಯಾಕೆ ಅಂದರೆ ಇವರು ಹೇಳಿದಾಗೆ ಒಂದು ಖಾಸಗೀಕರಣ ಆದಮೇಲೆ, ಆಮೇಲೆ ಜಾಗತೀಕರಣ ಆದಮೇಲೆ ಯಾರೇ ಒಬ್ಬ ವಿದ್ಯಾರ್ಥಿಗೆ ಅವನ ಮೇಲೆ ಹೋಗ್ತಾ ಇದ್ದಂಗೆ ಒಂದು ಲಿಂಕ್ ಲ್ಯಾಂಗ್ವೇಜ್ ಅಂತೂ ಬೇಕೇ ಬೇಕಾಗುತ್ತೆ, ಇಂಗ್ಲೀಷ್ ಅಂತೂ ಬೇಕೇ ಆಗುತ್ತೆ. ಸೊ ಇಂಗ್ಲೀಷ್ ಕಲೀಲೇಬೇಕು. ಕಲಿಯೋದ್ರ ಮುಖಾಂತರ ಕನ್ನಡ ಸಾಯುತ್ತೆ ಅನ್ನೋದಲ್ಲ, ಕನ್ನಡವನ್ನು ಕಲಿಬೇಕು, ಇಂಗ್ಲೀಷನ್ನು ಕಲಿಸ್ಬೇಕು. ಆಗ ನಮ್ಮ ಮಕ್ಕಳಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕುತ್ತವೆ ಅಂತ. ಆಮೇಲೆ ಇನ್ನೊಂದು, ಇಲ್ಲಿ ಈ ಸರ್ಕಾರ ಏನು ನೀತಿ ನಿರೂಪಣೆ ಮಾಡುತ್ತಲ್ಲ, ಸರ್ಕಾರದ ನೀತಿ ನಿರೂಪಣೆಗಳು ಸರ್ಕಾರಿ ಶಾಲೆಗೆ ಮತ್ತು ಕಾಲೇಜುಗಳಿಗೆ ಅನ್ವಯ ಆಗ್ತವೆ. ಆದರೆ ಭಾರತದಲ್ಲಿ ಎಷ್ಟು ಥರದ ಶಿಕ್ಷಣ ಪದ್ಧತಿ ಇದೆ, ಅದನ್ನು ಯಾರಿಗೂ ಕಂಟ್ರೋಲೇ ಇಲ್ಲ. ಅವರು ಈಗ 1 ಲಕ್ಷ ರೂಪಾಯಿ ಡೆಪಾಸಿಟ್ ಕೊಟ್ಟು ಮಾಂಟೆಸರಿಗೆ ಸೇರಿಸುವಂಥ ಇದೆ, ಪದ್ಧತಿನೂ ಇದೆ. ಆಮೇಲೆ ಅಂಗನವಾಡಿಲಿ ಓದುವ ಬಡವರ ಮಕ್ಕಳು ಇದ್ದಾರೆ. ಸೊ ಇಬ್ಬರಿಗೂ ಎಲ್ಲಿ ಸಮ? ಸೊ ಸರ್ಕಾರ ಮಾಡಬೇಕಾಗಿರೋದೇನು ಅಂದರೆ ಸಮಾನ ಶಿಕ್ಷಣ ಪದ್ಧತಿಯನ್ನು ತರಬೇಕು. ಆಗ ಯಾರಿಗೆ ಎಷ್ಟು ಶಕ್ತಿ ಇರುತ್ತೋ ಅವರು ಮುಂದಕ್ಕೆ ಹೋಗ್ಬೋದು, ಅವರು ವೈಯಕ್ತಿಕ ಶಕ್ತಿ ಅದು. ಸೊ ಹಾಗಾಗಿ ನಾವು ಎಷ್ಟೇ ಮಾತಾಡಿದ್ರು ಅಂದರೆ ಕನ್ನಡದ ಒಂದೇ ಸಮಸ್ಯೆ ಅಲ್ಲ, ಭಾರತದ ಎಲ್ಲ ಭಾಷೆಗಳ ಸಮಸ್ಯೆ ಕೂಡ ಇದು. ಅದು ಜಗತ್ತಿನ ಎಲ್ಲ ಭಾಷೆ ಸಮಸ್ಯೆ ಇರ್ಬೋದು. ಇವಾಗ ಚೀನಾದಂಥ ದೇಶ, ಜಪಾನ್, ಅವು ಯಾರೂ ಇಂಗ್ಲೀಷ್ ಕಲಿಸಿರಲಿಲ್ಲ ಇದುವರೆಗೂ. ಆದರೆ ಇತ್ತೀಚೆಗೆ ಎಲ್ಲ ಇಂಗ್ಲೀಷ್ ಕ್ಲಾಸ್ಗಳು ಶುರು ಮಾಡಿದ್ದಾರೆ. ಅಲ್ಲಿ ಜರ್ಮನ್ ಅವ್ರು ಯಾರು ಇಂಗ್ಲೀಷ್ ವಿರೋಧಿಗಳವರು, ಯುರೋಪಿಯನ್ ಕಂಟ್ರೀಸ್ ಆದರು, ಅವರೆಲ್ಲರೂ ಇಂಗ್ಲೀಷ್ ಕಲಿತಾ ಇದ್ದಾರೆ. ಯಾಕೆಂದರೆ ಕಾಮನ್ ಲ್ಯಾಂಗ್ವೇಜ್ ಆಗಿದೆ. ಇಂಗ್ಲೀಷ್ಗಿಂತ ದೊಡ್ಡ ಭಾಷೆ ಇರೋದು ಸ್ಪ್ಯಾನಿಷ್ ಭಾಷೆ. ಅವರು ಯಾರೂ ಕಲಿತಾ ಇರಲ್ಲ ಇಂಗ್ಲೀಷ್. ಇವಾಗ ಅಲ್ಲೆಲ್ಲರೂ ಇಂಗ್ಲೀಷ್ ಕಲಿಯೋಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂದರೆ ಕಂಪ್ಯೂಟರ್ ಅನ್ನೊಂದು ಮೆಷಿನ್ ಇದೆಯಲ್ಲ, ಅದನ್ನು ವಶ ಮಾಡ್ಕೋಬೇಕೆಲ್ಲರೂ. ಅದರಿಂದ ಆ ಭಾಷೆ ಬೇಕೇ ಬೇಕು. ಸೊ ಕಲಿಯೋದು ಅಗತ್ಯ ಇದೆ. ಅದು ಸರ್ಕಾರದ ನಿರೀಕ್ಷೆಗಳೇನು ನಾವು ಬೇರೆ ಥರ ನೋಡಬೇಕಾಗತ್ತೆ. ಮೇಡಮ್, ಈಗ ಮೂಡ್ನಕೂಡು ಸರ್ ಅವರು ಕನ್ನಡ ಭಾಷೆಗೆ ಸಾವಿಲ್ಲ, ಅದು ಶಕ್ತಿ ಇದೆ, ಬೆಳೀತದೆ ಅಂತ ಹೇಳಿದರು. ಆದರೂ ಸಾಮಾನ್ಯವಾಗಿ ಕನ್ನಡಿಗರಲ್ಲಿ ನೋಡಿದರೆ ಒಂಥರದ ಭಾಷಿಕ ಅಭದ್ರತೆ ಇದೆ ನೋಡಿ. ಅದನ್ನು ಭಾಷಾಶಾಸ್ತ್ರದಲ್ಲಿ ಲಿಂಗ್ವಿಸ್ಟಿಕ್ ಇನ್ಸೆಕ್ಯೂರಿಟಿ ಅಂತ ಹೇಳಿ ಕರೀತಾರೆ. ಯಾವುದು ಸುಮಾರು 4-5 ಕೋಟಿ ಕನ್ನಡವನ್ನು ಮಾತಾಡಬಲ್ಲಂಥ, ಅಂದರೆ ಸುಮಾರು 6 ಕೋಟಿ 7 ಕೋಟಿ ಇದ್ದರೂ ಕನ್ನಡವನ್ನು ಬಲ್ಲಂಥವ್ರು 4-5 ಕೋಟಿ ಜನ ಇದ್ದಾರೆ ಅಂತ ತಿಳ್ಕೊಂಡ್ರು. ಮತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತಾಡುವ 25 ಭಾಷೆಗಳಲ್ಲಿ ಕನ್ನಡ ಭಾಷೆ ಕೂಡ ಒಂದು. ಆದರೆ ಬಂಗಾಳಿ ಭಾಷೆಗೆ ಈ ಭಾಷಿಕ ಅಭದ್ರತೆ ಇಲ್ಲ, ಹಿಂದಿ ಭಾಷೆಗೆ ಈ ಭಾಷಿಕ ಅಭದ್ರತೆ ಇಲ್ಲ. ಆದರೆ ಕನ್ನಡದಂಥ ಭಾಷೆಗೆ ಯಾಕೆ ಇಂಥ ಒಂದು ಅಭದ್ರತೆ ಕಾಡ್ತಾ ಇದೆ ಅಂತ ಹೇಳಿ? ಮೊದಲೇದು ಈ ಭಾಷಿಕ ಅಭದ್ರತೆ ಅನ್ನೋದು ಕಾಡ್ತಾ ಇದೆ ಅಂತ ಕೇಳಿದರೆ ನನ್ನ ಮೊದಲ ಪ್ರಶ್ನೆ, ಯಾರಿಗೆ ಕಾಡ್ತಾ ಇದೆ ಅಂತ? ಕನ್ನಡ ಮಾತನಾಡುವಂಥವ್ರಿಗೆ ಕಾಡ್ತಾ ಇದೆನಾ, ಅಥವಾ ಕನ್ನಡದ ಮೇಷ್ಟ್ರುಗಳಿಗೆ ಕಾಡ್ತಾ ಇದೆನಾ, ಅಥವಾ ಕನ್ನಡದ ಮಾತೃಭಾಷೆಗಳನ್ನು ಮಾಡುವವರಲ್ಲೋ ಭಾಷಾ ವಿಜ್ಞಾನಿಗಳಿಗೋ ಅಥವಾ ಆಡಳಿತಗಾರರಿಗೋ ಯಾರಿಗೆ ಅಂತ ಈ ಥರದ ಪ್ರಶ್ನೆ ಕೇಳಕ್ಕೆ ಹೊರಟ್ರೆ ನನಗೆ ಅನಿಸುವಂಥದ್ದು, ಕನ್ನಡ ಮಾತನಾಡುವವರಿಗೆ ಕನ್ನಡದ ಭಾಷಿಕವಾದಂಥ ಇದರದ್ದು ಆತಂಕ ಅಷ್ಟಾಗಿ ಇಲ್ಲ. ಇದು ಭಾಷಾ ವಿಜ್ಞಾನಿಗಳು ಮತ್ತು ಭಾಷೆಯನ್ನು ಕುರಿತ ಹಾಗೆ ಇದು ಉಳಿಬೇಕು ಅಂಥೇಳಿ ಒಂದು ಹೋರಾಟವನ್ನು ಮಾಡುವಂಥವ್ರು ಹೆಚ್ಚು ಇದರ ಆತಂಕವನ್ನು ಹೇಳ್ತಾ ಇದ್ದಾರೆ ಮತ್ತು ಸ್ವಲ್ಪ ಮಟ್ಟಿಗೆ ಉತ್ಪ್ರೇಕ್ಷಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇವತ್ತು ಕನ್ನಡವನ್ನು ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಬಳಸುವಂಥದ್ದು ಕೂಡ ಇದೆ. ಈಗ ಪುರುಷೋತ್ತಮ ಬಿಳಿಮಲೆ ಅವರು ಹೇಳಿದಂಥದ್ದು ಶಿಕ್ಷಣದ ನೆಲೆಯಿಂದ ಕನ್ನಡ ಅನ್ನುವಂಥದ್ದು ಹೇಗೆ ಸೈಡ್ಲೈನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದರು. ಅದರ ಆಚೆಗೆ ಗಮನಿಸಿದರೆ ಇವತ್ತು ಕನ್ನಡವನ್ನು ಅನ್ನದ ಭಾಷೆಯಾಗಿ ಮಾಡುವ ಬೇರೆ ಬೇರೆ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ವಿ. ನಮ್ಮ ನಡುವಲ್ಲೇ ನಾವು ಗಮನಿಸಿದರೆ ಮುಂಚೆ ಇಲ್ಲದ ಇವತ್ತು ನಾವು ಗಮನಿಸುವ
ಎಷ್ಟು ಸಂಗತಿಗಳಿದ್ದಾವೆ ಅಂದರೆ, ಈ ಆತಂಕ ಇವತ್ತಿಂದಲ್ಲ, ಸುಮಾರು ಅರ್ಧ ಶತಮಾನದಿಂದಲೂ ನಾವು ಈ ಮಾತು ಹೇಳ್ತಾನೆ ಇದ್ವಿ, ಕನ್ನಡಕ್ಕೊಂದು ಆತಂಕ ಬಂತು ಅಂತ. ಯಾವಾಗ ಇಂಗ್ಲೀಷು ಪ್ರಚಾರಕ್ಕೆ ಬಂತು ಅದರಿಂದ. ಆದರೆ ಯಾರು ಕನ್ನಡಕ್ಕೆ ಮೊದಲು ತೆರ್ಕೊಂಡ್ರೋ ಅವ್ರು ಹೆಚ್ಚು ಈ ಮಾತು ಹೇಳ್ತಾರೆ. ಯಾರು ಇಂಗ್ಲೀಷು ಆಧುನಿಕ ಶಿಕ್ಷಣಕ್ಕೆ ತೆರ್ಕೊಂಡ್ರು ಅವ್ರು ಹೆಚ್ಚು ಹೇಳ್ತಾರೆ. ನಿಧಾನವಾಗಿ ತೆರ್ಕೊಂಡವರು ಇಂಗ್ಲೀಷನ್ನು ತಮ್ಮ ಆತ್ಮವಿಶ್ವಾಸದ, ಅಧಿಕಾರದ ನೆಲೆಯಿಂದ ಅದು ಅಗತ್ಯ ಅಂತ ಹೇಳ್ತಾರೆ. ಆದರೆ ಮುಚ್ಚಿದ ಬಾಗಿಲುಗಳು ಹೇಗೆ ತೆರೆದುಕೊಂಡಿದ್ದಾವೆ ಅಂದರೆ, ಇವತ್ತು ಕನ್ನಡ ಅನ್ನದ ಭಾಷೆಯಾಗಿ ಎಲ್ಲೆಲ್ಲಿದೆ ಅಂತ ನಾನು ಹೀಗೆ ನೋಡೋದಕ್ಕೆ ಹೊರಟ್ರೆ, ಕರ್ನಾಟಕದಲ್ಲಿ ಮತ್ತು ಕನ್ನಡದಲ್ಲಿ ಸುಮಾರು 1300 ಪತ್ರಿಕೆಗಳು ಬರ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಕನ್ನಡ ಚಾನಲ್ಸ್ 66 ಚಾನಲ್ಸ್ಗಳು ಕನ್ನಡದಲ್ಲಿ ಇದ್ದಾವೆ. ಟಿವಿ ಮಾತ್ರ ಅಲ್ಲ, ಅದರ ಜೊತೆಗೆ ನಾವು ನೋಡೋದಾದ್ರೆ ರೇಡಿಯೋಗಳು 74 ರೇಡಿಯೋಗಳಿದೆ. ಅದನ್ನೆಲ್ಲ ಗುರ್ತು ಮಾಡಿಕೊಂಡೆ ನಾನು. ಹಾಗೂ ಸಿನಿಮಾಗಳು ಎಷ್ಟು ಬರ್ತವೆ ಅಂದರೆ, ಬರಹದ ಕನ್ನಡವನ್ನು ಓದಿದ್ರಿಂದಾಗಿ, ಕನ್ನಡ ಸಾಹಿತ್ಯವನ್ನು ಓದಿದ್ರಿಂದಾಗಿಯೇ ಎಷ್ಟು ಜನರಿಗೆ ಈ ಎಲ್ಲ ಮಾಧ್ಯಮಗಳಲ್ಲಿ ಉದ್ಯೋಗದ ಅವಕಾಶಗಳು ಇದ್ದಾವೆ ಅಂತ ಹೇಳಿದರೆ ಅದನ್ನು ಲೆಕ್ಕ ಹಾಕಕ್ಕಾಗಲ್ಲ. ಇದು ಹಿಂದೆ ಇಲ್ಲದ, ಈಗ ತೆರೆದುಕೊಂಡಿರುವ ಹೊಸ ಬಾಗಿಲುಗಳು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಮತ್ತು ನೀವು ನೇರವಾಗಿ ಕೇಳಿದ ಮಾತಿಗೆ ನಾನು ಬರುವುದಾದರೆ, ಇಲ್ಲಿ ಕನ್ನಡಕ್ಕೆ ಆ ಥರದ ಒಂದು ಆತಂಕವನ್ನು ಇದು ಮಾಡುವಂಥದ್ದಿದೆಯಲ್ಲ, ಅದು ನನಗೆ ದೊಡ್ಡ ಆತಂಕ ಅಂತ ಅನ್ನಿಸ್ತಾ ಇಲ್ಲ. ಆ ಆತಂಕದ ಬದಲಿಗೆ ಇದು ಒಂಥರದ ನಾವು ಸ್ವಲ್ಪ ಮಟ್ಟಿಗೆ ಇರುವುದನ್ನು ಸ್ವಲ್ಪ ಗರಿಷ್ಠವಾಗಿ ಅಥವಾ ಉತ್ಪ್ರೇಕ್ಷಿಸಿ ಹೇಳ್ತೀವಿ ಅನ್ನೋ ಭಯ ಅಂಥೇಳಿ ನನ್ನ ಅಭಿಪ್ರಾಯ ಇದೆ. ಅದಕ್ಕೆ ಮತ್ತೆ ಉತ್ತರ ಬೇಕು. ಸರಿ ಮೇಡಮ್. ಸರ್, ಈಗ ಮೇಡಮ್ ಅವರು ಒಂದು ಪಟ್ಟಿ ಕೊಟ್ಟಿದ್ರು, ಚಾನಲ್ಗಳಲ್ಲಿ, ಸಿನಿಮಾಗಳಲ್ಲಿ, ಪತ್ರಿಕೆಗಳಲ್ಲಿ ಕನ್ನಡ ಬಳಕೆ ಆಗ್ತಾ ಇದೆ ಅಂತೇಳಿ. ಈ ಇನ್ನೂ ಕೆಲವು ವಲಯಗಳಿದ್ದಾವೆ. ನಮ್ಮ ವೈದ್ಯಕೀಯ ವಲಯ ಇದೆ, ಕನ್ನಡ ಬಳಕೆ ಆಗಲ್ಲ. ವಿಜ್ಞಾನದ ವಲಯ ಇದೆ, ಸಮಾಜ ವಿಜ್ಞಾನಗಳ ವಲಯ ಇದೆ, ತಂತ್ರಜ್ಞಾನದ ವಲಯ ಇದೆ. ಅಲ್ಲೆಲ್ಲ ಕನ್ನಡ ಬಳಕೆಯಾಗೋದು ಬಹಳ ಕಡಿಮೆ. ಈ ಒಂದು ಇಂಬ್ಯಾಲೆನ್ಸ್, ಈ ಒಂದು ಅಂತರ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ. 1971ರಿಂದ 2011 ನಡುವಿನ ಜನಗಣತಿ ಮತ್ತು ಭಾಷಾ ಜನಗಣತಿ ಅಂಕಿಅಂಶಗಳು ನಮಗೆ ಸಿಗ್ತವೆ, ಆನ್ಲೈನಲ್ಲಿ ಸಿಗ್ತವೆ. 2021 ಜನಗಣತಿ ಬರಬೇಕಾಗಿತ್ತು, ಅದು ಬರಲಿಲ್ಲ. 24, 25, 26ಕ್ಕೆ ಬರಬೇಕು. ಹಾಗಾಗಿ ನಾನು ಈಗ ಹೇಳುವ ಮಾತುಗಳು ಸುಮಾರು 12 ವರ್ಷದ ಹಿಂದಿನ ಅಂಕಿಅಂಶಗಳು. ಈಗ ಅದು ಬದಲಾಗಿದೆಯೋ ಏನೋ ಗೊತ್ತಿಲ್ಲ. ಈಗ 1971ರಿಂದ 2011 ನಡುವಿನ 40 ವರ್ಷದ ಕಾಲಘಟ್ಟದಲ್ಲಿ ಹಿಂದಿ ಭಾಷೆ ಬೆಳೆಯುತ್ತಿರುವ ವೇಗ 66%. ಬಂಗಾಳಿ, ಒಡಿಯಾ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಗುಜರಾತಿ ಈ ಎಲ್ಲ ಭಾಷೆಗಳು ತೋರಿಸುವ ವೇಗ 12ರಿಂದ 13%, 13%. ತುಳು ರೈಟಿಂಗ್ ನಲ್ಲಿ ಇಲ್ಲ, ಅದು ಅಂದ್ರೆ ಕೆಲವರು ಬರೀತಾರೆ, ಅದು 7% ಬೆಳವಣಿಗೆಯನ್ನು ತೋರಿಸ್ತಿದೆ ಅಂಕಿಅಂಶಗಳ ಪ್ರಕಾರ. ಕನ್ನಡ ತೋರಿಸ್ತಾ ಇರೋದು 3.73% ವೇಗ. ಅಂದ್ರೆ ಬೇರೆ ಭಾಷೆಗಳು ಬೆಳೆಯುವ ರೀತಿಗೂ ಕನ್ನಡ ಬೆಳೆಯುತ್ತಿರುವ ರೀತಿಗೂ ಸಂಬಂಧವೇ ಇಲ್ಲ, ಹಂಗಾಗಿದೆ. ಈಗ 2026ರಲ್ಲಿ ಡಿಲಿಮಿಟೇಷನ್ ಬರ್ತದೆ, ಲೋಕಸಭಾ ರೀಆರ್ಗನೈಸೇಷನ್ ಆಗ್ತದೆ. ಈ ಭಾಷೆ ಮತ್ತು ಜನಸಂಖ್ಯೆಗೆ ಒಂದು ಸಂಬಂಧ ಇದೆ ತಾನೆ, ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ, 7 ಕೋಟಿಯಲ್ಲಿ ಅಷ್ಟು ಜನವು ಕನ್ನಡ ಮಾತಾಡಲ್ಲ, 5 ಕೋಟಿ ಜನ ಮಾತಾಡ್ತಾರೆ, ಆ ವ್ಯತ್ಯಾಸ ಇದೆ. ಬಟ್ ಡಿಲಿಮಿಟೇಷನ್ ಆದಾಗ ಹಿಂದಿ ಮಾತನಾಡುವ ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಸೀಟ್ ಇದ್ದದ್ದು 128 ಸೀಟ್ ಆಗ್ತದೆ. ಹಿಂದಿ ಅಥವಾ ಬಿಹಾರಿ ಮಾತನಾಡುವ ಬಿಹಾರದಲ್ಲಿ 39 ಸೀಟ್ ಇದ್ದದ್ದು 73 ಲೋಕಸಭಾ ಸೀಟ್ ಆಗಿ ಕನ್ವರ್ಟ್ ಆಗ್ತದೆ. ಮಧ್ಯಪ್ರದೇಶದ್ದು ಡಬಲ್ ಆಗ್ತದೆ. ಅಂದ್ರೆ ಹಿಂದಿ ಭಾಷೆ, ನಾನು 66% ಪೂರಕ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈ ಭಾಷೆಗಳು ಬೆಳೆಯುವ ವೇಗ ಇದೆಯಲ್ಲ, ಅದು ಅಂದ್ರೆ ಬೇರೆ ಭಾಷೆಯವರು ಕೂಡ ಭಾಷೆ. ಈಗ ಸಂತಾಲಿ ಭಾಷೆ 1971 ಜನಗಣತಿಯಲ್ಲಿ 5 ಲಕ್ಷ, 2011 ಜನಗಣತಿಯಲ್ಲಿ 75 ಲಕ್ಷ. ಎಷ್ಟು ಬೆಳೀತು ನೋಡಿ.
ಈ ಕನ್ನಡ 3.73% ಅಲ್ಲಿ ಇದೆ. ಇದು ಡಿಲಿಮಿಟೇಷನ್ ಆದಾಗ ನಾನು ಹೇಳಿದ ಹಾಗೆ ಹಿಂದಿ ಮಾತನಾಡುವ ಪ್ರದೇಶಗಳು ಎಲ್ಲವೂ ಕೂಡ ಡಬಲ್ ಆಗ್ತದೆ. ಆದರೆ ಕನ್ನಡ ಎಷ್ಟಾಗ್ತದೆ? 28 ಇದ್ದದ್ದು 36 ಆಗ್ತದೆ, ಬರೀ 8 ಸೀಟು ಸಿಗ್ತದೆ. ತಮಿಳುನಾಡು 39 ಇದ್ದದ್ದು 41 ಆಗ್ತದೆ, ಬರೀ 3 ಸೀಟು ಹೆಚ್ಚಾಗ್ತದೆ. ಕೇರಳದಲ್ಲಿ 1 ಕಮ್ಮಿ ಆಗ್ತದೆ, ಈಗ 20 ಇದೆಯಲ್ಲ 19 ಆಗ್ತದೆ. ಇದರ ಜೊತೆಗೆ ಹಿಂದಿ ಯಾಕೆ ಇಷ್ಟು ವೇಗವಾಗಿ ಬೆಳೀತದೆ ಅಂತಂದ್ರೆ, ಹಿಂದಿ ಭಾಷೆ ನೇರವಾಗಿ ಗೃಹ ಇಲಾಖೆಯ ಅಡಿಯಲ್ಲಿ ಬರ್ತದೆ. ಗೃಹ ಇಲಾಖೆಯ ಅಡಿಯಲ್ಲಿ ಅಂದ್ರೆ ಈಗ ಸದ್ಯಕ್ಕೆ ಅಮಿತ್ ಶಾ ಅವರು ಅದರ ಅಧ್ಯಕ್ಷರು. ಆ ಗೃಹ ಇಲಾಖೆ 30 ಜನರ ಒಂದು ಸಮಿತಿ ಮಾಡ್ತದೆ. ಆ ಸಮಿತಿಯ ಭಾಷೆಯ ಅಭಿವೃದ್ಧಿಗೆ ಏನು ಶಿಫಾರಸುಗಳನ್ನು ಮಾಡ್ತದೆ ಅದು ಲೋಕಸಭೆಗೂ ಹೋಗುವುದಿಲ್ಲ, ರಾಜ್ಯಸಭೆಗೂ ಹೋಗುವುದಿಲ್ಲ, RTIಗೂ ಸಿಕ್ಕುವುದಿಲ್ಲ. ಅದು ರಾಷ್ಟ್ರಪತಿಗಳ ಸೈನ್ ಆದ ಕೂಡಲೇ, ಅದಕ್ಕೆ ಸಹಿ ಆದ ಕೂಡಲೇ ಅದು ಕಾನೂನು ಆಗ್ತದೆ. ಆಮೇಲೆ ನಿಮಗೆ ಅದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ. ಅಂದ್ರೆ ಹಿಂದಿ ಎಷ್ಟು ಸೇಫ್ ಆಗಿದೆ ನೋಡಿ, ಕಾನೂನಿನ ದೃಷ್ಟಿಯಿಂದ, ಸಂವಿಧಾನದ ದೃಷ್ಟಿಯಿಂದ ತುಂಬಾ ಸೇಫ್ ಆಗಿದೆ. ಈ ಅವಕಾಶ ನಮಗಿಲ್ಲ. ಕನ್ನಡ ನಾ ಹೇಳಿದಲ್ಲ, ಆಗ ಹೇಳಿದಲ್ಲ, ನಿಮಗೆ ಅದನ್ನು ರಾಜ್ಯ ಭಾಷೆಯಾಗಿ ಅದನ್ನು ನಿಮಗೆ ಕಂಪಲ್ಸರಿ ಮಾಡಕ್ಕೆ ಆಗ್ತಾ ಇಲ್ಲ. ಇವತ್ತು ನಾನು ಮೊನ್ನೆ ಶ್ರೀಮಾನ್ ಮಧು ಬಂಗಾರಪ್ಪನವರು ಭೇಟಿ ಮಾಡಿ ನಾನು ಹೇಳಿದೆ ಅವರಿಗೆ, 5ನೇ ಕ್ಲಾಸಿನವರೆಗೆ ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚಿಬಿಡಿ, ಇಂಗ್ಲಿಷನ್ನ ನೀವು 1ನೇ ಕ್ಲಾಸಿಂದಲೇ ಹೇಳಿಕೊಡಿ, ಇಂಗ್ಲಿಷ್ ನಮಗೆ ಬೇಕು, ಗ್ಲೋಬಲ್ ಲ್ಯಾಂಗ್ವೇಜ್ ಅದು, ಅದರ ಬಗ್ಗೆ ಆದ್ರೆ ನೀವು ಮಾತೃಭಾಷೆಯನ್ನೇ ನಿರಾಕರಿಸಿದರೆ, ಒಂದು ಭಾಷೆ 2-3 ಸಾವಿರ ವರ್ಷಗಳ ಇತಿಹಾಸ ಇರುವ, ಪಂಪ ಬರೆದಿರುವ, ಅಥವಾ ನಮ್ಮ ವಚನಕಾರರು ದೇವರಿಗೆ ಕನ್ನಡ ಕಲಿಸಿದ್ರು ಅಲ್ವಾ, ನಮ್ಮ ದೇವರುಗಳಿಗೆ ಆಗ ಬರೀ ಸಂಸ್ಕೃತ ಬರ್ತಾ ಇತ್ತು. ಆದ್ರೆ ವಚನಕಾರರಲ್ಲೇ ನನ್ನ ಮಕ್ಕಳ ಕನ್ನಡ ಕಲಿಯರ ಅಂತ ನಂಬಿ ಕರೆದರೆ ಓ ಎಂಬನೇ ಶಿವನು, ಅಷ್ಟರ ಮಟ್ಟಿನ ಕನ್ನಡವನ್ನ ವಚನಕಾರರು ಮಾಡಿದ್ರು, ದೇವರಿಗೆ ಕನ್ನಡ ಅಂತ ಒಂದು ಪರಂಪರೆ ಇದೆ ನಮಗೆ. ಸೊ ಆದ್ರೆ ಏನಾಗ್ತದೆ ಅಂತಂದ್ರೆ ಬೆಳೀತಾ ಇಲ್ಲ ಭಾಷೆ. ಇದು ಮೇಡಮ್ ಹೇಳಿದಾಗ ಸ್ವಲ್ಪ ಜನಸಂಖ್ಯೆ ಬೆಳೀತಾ ಇರೋದು ಮತ್ತೆ ಬೇರೆ ಕಡೆ ಸ್ಪ್ರೆಡ್ ಆಗೋದು, ಆದ್ರೆ ಎಲ್ಲಿ ಅದು ಕೆಲಸ ಮಾಡಬೇಕು ಅಲ್ಲಿ ಆಗ್ತದೆ. ನೋಡಿ ನಿಮಗೆ ಇನ್ನೊಂದು ಉದಾಹರಣೆ ಹೇಳಿ ಕೊನೆ ಮಾತು ನಂದದು. 1924ರಲ್ಲಿ ಇಂಗ್ಲಿಷ್ ಗೀತೆಗಳ 1000 ಪ್ರತಿ ಪ್ರಿಂಟ್ ಹಾಕಿದ್ರು BM ಶ್ರೀಕಂಠೆ. ಈಗ 1000 ವರ್ಷ ಆಯ್ತು. ಆವಾಗ 1000 ಪ್ರತಿ ಮಾರಾಟ ಆಯ್ತು ಅಂತ ನಮಗೆ ಮಾಹಿತಿಗಳು ಸಿಗ್ತವೆ, 5 ತಿಂಗಳಲ್ಲಿ ಮಾರಾಟ ಆಯ್ತು ಅಂತ. ಈಗ ಒಂದು ಕವನ ಸಂಕಲನ ಎಷ್ಟು ಪ್ರಿಂಟ್ ಹಾಕ್ತೀವಿ ನಾವು? ಈಗ ನೀವು ಕವಿಗಳು ಅಲ್ವಾ, ಒಂದು 500 ಪ್ರಿಂಟ್ ಹಾಕಿದ್ರೆ ಕಷ್ಟ, ಅದರಲ್ಲಿ 100 ಮಾರಾಟ ಆಗಲ್ಲ, ಇನ್ನು 400 ಗೆಳೆಯರಿಗೆ ಕೊಡ್ತೀವಿ ನಾವು. ಅಂದ್ರೆ 1.5 ಕೋಟಿ ಜನ ಇದ್ದಾಗ 1000 ಪ್ರತಿ ಹಾಕ್ತಾ ಇದ್ವಿ ನಾವು, 7 ಕೋಟಿ ಆದಾಗ ನಾವು 250 ಹಾಕ್ತೀವಿ ಅಂತಂದ್ರೆ ಓದುಗರ ಸಂಖ್ಯೆ ಹೆಚ್ಚಾಗ್ತಾ ಇಲ್ಲ ಅಂತ ಅರ್ಥ. ಅಲ್ಲಿ ಇಲ್ಲಿ ಕೆಲವು ಸೆಲೆಬ್ರೇಟೆಡ್ ಭೈರಪ್ಪನಂತವರು, ಅನಂತಮೂರ್ತಿ ಅಂತವರು, ಕಾರ್ನಾಡರ್ ಅಂತವರು, ಅದು ಎಕ್ಸೆಪ್ಷನ್ ಇದೆ, ಎಲ್ಲ ಭಾಷೆಯಲ್ಲೂ ಹಾಗೆ ಇದೆ. ಮೂಡ್ನಾಕುಡಿ ಅವರು ಇದ್ದಾರೆ, ಅವ್ರಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ, ಸಂತೋಷ ಅದು. ಆದ್ರೆ ಜನರಲ್ ಆಗಿ ರೀಡಿಂಗ್ ಹ್ಯಾಬಿಟ್ ಕಮ್ಮಿ. ಈಗ ನಮ್ಮ ಹೊಸ ಮಕ್ಕಳು ಕಾಲೇಜುಗಳಲ್ಲಿ ಓದುದಿಲ್ಲ, ಅವರು ನಾನು ನೋಡಿದಾಗ ಓದುದಿಲ್ಲ. ನಾವು ಏನಾದ್ರು ಹೋಗಿ ಹೇಳಿದ್ರೆ ಹೌದಾ ನಮಗೆ ಗೊತ್ತೇ ಇಲ್ಲ ಅಂತಾರೆ. ಅಂದ್ರೆ ಒಂದು ಕಾನೂನಿನ ಬಲ ಇಲ್ಲ ಕನ್ನಡಕ್ಕೆ, ಸರ್ಕಾರದ ಬಲ ಇಲ್ಲ, ಅಧಿಕಾರಿಗಳ ಬಲ ಇಲ್ಲ, ಶಾಲೆಗಳ ಬಲ ಇಲ್ಲ. ಈಗ 1439 ಇಂಗ್ಲಿಷ್ ಮಾಧ್ಯಮ ಶಾಲೆ, ಈಗ ನಾನು ನೋಡ್ತಾ ಇದ್ದೇನೆ, ನಾನು ಪ್ರಾಧಿಕಾರಕ್ಕೆ ಬಂದ ಮೇಲೆ 1439 ಮಧು ಬಂಗಾರಪ್ಪನವರು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಶುರು ಮಾಡಿದ ಮೇಲೆ ಸುಮಾರು 900, 800, 850 ಶಾಲೆಗಳು ಕನ್ನಡ ಶಾಲೆಗಳು ಮುಚ್ಚೋದು. ಆ ಮಕ್ಕಳೆಲ್ಲ ಇಂಗ್ಲಿಷ್ಗೆ ಶಿಫ್ಟ್ ಆದರು. ಇಂಗ್ಲಿಷ್ ಅನ್ನೊಂದು ಭಾಷೆಯಾಗಿ ಕಲಿಬಾರದು ಅಂತ ಹೇಳುವನೇ ಅಲ್ಲ ನಾನು, ಕಲಿಬೇಕು, ಅದು ಅಗತ್ಯ ಇದ್ರೆ ಕಲಿಬೇಕೆ. ಈಗ ನಾನು ನನ್ನ 48ನೇ ವರ್ಷಕ್ಕೆ ಡೆಲ್ಲಿಗೆ ಹೋದೆ. ನಾ ಇಂಗ್ಲಿಷ್ ಕಲೀಲಿ, ನಾ ಇಲ್ಲಿ ಕನ್ನಡದಲ್ಲೇ PhD ಮಾಡಿದ್ದು, ನಾನು ಕನ್ನಡದಲ್ಲೇ MA ಮಾಡಿದ್ದು. ಕರ್ನಾಟಕ ಬಿಟ್ಟು ಹೋಗ್ತಾನೆ ಅಂತ ನನಗೆ ಕನಸು ಕೂಡ ಬಿದ್ದಿರಲಿಲ್ಲ. ಅದ್ರ ಕಾರಣಾಂತರದಿಂದ ಹೋದೆ. 1 ತಿಂಗಳು ಕಷ್ಟ ಆಯ್ತು ನನಗೆ, ಭಾಷೆ ಕಲಿತೆ ನನಗೆ. ಆಮೇಲೆ ನಾನು ಅಂತಾರಾಷ್ಟ್ರೀಯವಾದ ಎಲ್ಲ ವೇದಿಕೆಗಳಲ್ಲಿ ಕೂಡ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಯಕ್ಷಗಾನದ ಬಗ್ಗೆ ಮಾತಾಡಿದೆ ನಾನು. ಅವರು ಮಾತಾಡಿದ ದೊಡ್ಡ ಇಂಗ್ಲಿಷ್ ಅಲ್ಲದಿರ್ಬೋದು ಅದು, ಅಂದ್ರೆ ಕಮ್ಯುನಿಕೇಟ್ ಮಾಡುವಷ್ಟು ಇಂಗ್ಲಿಷನ್ನ ಕಲ್ತುಕೊಂಡೆ ನಾನು. ಯಾವ ಕಲ್ತುಕೊಂಡೆ ನಾನು 48ನೇ ವರ್ಷದಲ್ಲಿ. ಆದ್ರೆ ಭಾಷೆ ಅಗತ್ಯ ಬಿದ್ದರೆ ಕಲ್ತ್ಕೊಳ್ಬೇಕು, ಅದಕ್ಕೆ ಯಾರು ರಿಸ್ಟ್ರಿಕ್ಟ್ ಮಾಡೋಲ್ಲ. ಆದ್ರೆ ನೀವು ಅದನ್ನೇ ಕಲಿತಾ ಹೋದ್ರೆ ನಮ್ಮ ಭಾಷೆ ನೋಡಿ, ಅದಕ್ಕೆ ಹೇಳಿದ್ದು ನಾನು 3.73% ತೋರಿಸ್ತೇನೆ. ನಾನು ಕುತೂಹಲದಿಂದ ಕಾಯ್ತಾ ಇದ್ದೇನೆ 2020 ಜನಗಣತಿ ಬಂದಾಗ ಕನ್ನಡದ ಬೆಳವಣಿಗೆ ಹೆಂಗಿದೆ. ಲಿಮಿಟೇಷನ್ ಆದ ಮೇಲೆ ನಿಮಗೆ ದಕ್ಷಿಣ ಭಾರತದ ಭಾಷೆಗಳು ಬಹುಮಟ್ಟಿಗೆ ಈಗ 684 ಲೋಕಸಭಾ ಸೀಟುಗಳು ಉತ್ತರ ಭಾರತಕ್ಕೆ ಹೋಗ್ತವೆ, 180ರಷ್ಟು ದಕ್ಷಿಣ ಭಾರತಕ್ಕೆ ಉಳಿತವೆ. ಆಗ ನೀವು ದಕ್ಷಿಣ ಭಾರತೀಯ ಭಾಷೆಗಳು, ದ್ರಾವಿಡ ಭಾಷೆಗಳು ನೋಡಿ, ಈ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ 22 ಭಾಷೆಗಳಿದೆ, ಅದರ 18 ಭಾಷೆಗಳು ಉತ್ತರ ಭಾರತದ್ದು, ಬರೀ 4 ಭಾಷೆಗಳು ದಕ್ಷಿಣ ಭಾರತದ್ದು. ದಕ್ಷಿಣ ಭಾರತದ ದ್ರಾವಿಡ ಗುಂಪಿನಲ್ಲಿ ನನ್ನ ಹತ್ರವೇ ಸುಮಾರು 73 ಭಾಷೆಗಳ ಲಿಸ್ಟ್ ಇದೆ. ನನ್ನ ಗೆಳೆಯ ಎಲ್ಲೋ ಇದ್ದಾರೆ, ಬಸವರಾಜ್ ಗೋಡಗುಂಟಿ ಅವರು, ಅವ್ರು ಹೇಳ್ತಾರೆ 230ಕ್ಕಿಂತ ಹೆಚ್ಚು ಭಾಷೆ ಇದೆ ಅಂತ ಹೇಳ್ತಾರೆ. ಸ್ವತಂತ್ರ ಭಾಷೆಗಳಿದೆ. 2001ರ ಜನಗಣತಿಯಲ್ಲಿ ಕೊಡವ ಭಾಷೆಯ ಭಾಷಿಕರ ಸಂಖ್ಯೆ 1,36,000.
2011 ಜನಗಣತಿಯಲ್ಲಿ 1,36,000, 9% ಡೌನ್ ಆಯ್ತು ನೋಡಿ. 1883 ಜನಗಣತಿಯಲ್ಲಿ ಕೊರಗ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 55,000. 2011 ಜನಗಣತಿಯಲ್ಲಿ ಕೊರಗ ಭಾಷೆಯನ್ನು ಮಾತಾಡುವ ಸಂಖ್ಯೆ 11,000. ಆದ್ರೆ ಅಲ್ಲಿ ನನ್ನ ಗೆಳೆಯರು ಹೇಳೋ ಪ್ರಕಾರ ಬರೀ 2,000 ಇದ್ದಾರೆ. ಅಂದ್ರೆ ಭಾಷೆಗಳು ಪತನಮುಖಿ ಆಗ್ತಿದ್ದಾವೆ ಅಂತ ಹೇಳುದು ಸ್ಪಷ್ಟ, ಕನ್ನಡದ ಒಟ್ಟಿಗೆ. ಹೀಗಾಗಿ ನನ್ನ ಪ್ರಕಾರ ಒಂದು ಜನಾಂದೋಲನ, ಕನ್ನಡಿಗರು ಇದನ್ನೊಂದು ಜನಾಂದೋಲನದ ರೂಪದಲ್ಲಿ ನಮಗೆ ಕನ್ನಡ ಮಾಧ್ಯಮ ಶಾಲೆಗಳು 5ನೇ ಕ್ಲಾಸಿನವರೆಗೆ ಬೇಕು. ಇಂಗ್ಲಿಷು ಓದಬೇಕು, ಫ್ರೆಂಚು ಓದಲಿ, ತಮಿಳು ಓದಲಿ. ಶಿಕ್ಷಣಕ್ಕೆ 3% GDP ಹಣ ಇಡ್ತಾರೆ ಇವರು. ಆಕ್ಚುಯಲ್ ಎಕ್ಸ್ಪೆಂಡಿಚರ್ ಇಸ್ ಲೆಸ್ ದೆನ್ 2%, 1.75% ಇದೆ. NEP ವಿತ್ ಆಲ್ ಇಟ್ಸ್ ಲಿಮಿಟೇಷನ್ 6% ಆಫ್ GDP ಅಂತ ಹೇಳ್ತದೆ ಶಿಕ್ಷಣಕ್ಕೆ. ಎಲ್ಲಿಟ್ಟಿದ್ದಾರೆ? ಈ ಕರ್ನಾಟಕದಲ್ಲಿ NEPಯನ್ನ ಜಾರಿಗೆ ತಂದ್ರು, ಹಿಂದಿನ ಸರ್ಕಾರ ಜಾರಿಗೆ ತಂತು. ಬಜೆಟ್ ಅಲ್ಲಿ ದುಡ್ಡು ಎಷ್ಟು ಇಟ್ಟಿದ್ದಾರೆ? ನೀವು 1% ದುಡ್ಡು ಇಡೋದು, NEP ಜಾರಿಗೆ ತರೋದು, ಉನ್ನತ ಶಿಕ್ಷಣದಲ್ಲಿ ಪಠ್ಯಪುಸ್ತಕಗಳು ಎಷ್ಟು ತಯಾರಾದವು? ಎಷ್ಟು ಆಗ್ಬೇಕಲ್ವಾ? ಮತ್ತೆ ಒಬ್ಬನಿಗೆ ಒಂದು ಪುಸ್ತಕ ತಯಾರಾದ್ರೆ ಸಾಕಾಗಲ್ಲ. ಒಬ್ಬ MA ಮಾಡೋ ವಿದ್ಯಾರ್ಥಿಗೆ, ಒಬ್ಬ PhD ಮಾಡೋ ವಿದ್ಯಾರ್ಥಿಗೆ ಒಂದೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗ 20 ಪುಸ್ತಕ ಸಿಗ್ಬೇಕು. ಅವನು IAS ಓದುವವನಿಗೆ ಕನ್ನಡದಲ್ಲಿ 50 ಪುಸ್ತಕ ಸಿಗ್ಬೇಕು. ಆವಾಗ ಒಂದೇ ಸಬ್ಜೆಕ್ಟ್, ಬೇರೆ ಬೇರೆ ರೈಟರ್ಸ್, ನೀವು ಒಂಥರ ಬರೀತೀರಿ, ಮುಡ್ನಾಕೋಡಿಯವ್ರು ಬರೀತಾರೆ, ಮೇಡಮ್ ಒಂಥರ ಬರೀತಾರೆ, ಆವಾಗ ಜ್ಞಾನ ಹೆಚ್ಚುತ್ತದೆ. ನಮ್ಮಲ್ಲಿ ಅಂಥದ್ದು ಆಗಲಿಲ್ಲ, ಪುಸ್ತಕಗಳ ರಚನೆ ಆಗಲಿಲ್ಲ. NEP ಇಂಟ್ರೊಡ್ಯೂಸ್ ಆಯಿತು, 6% ಇಡಬೇಕು ಅಂತ GDP ಹೇಳ್ತದೆ. ಆದ್ರೆ ಇವರು ಇಟ್ಟಿರೋದು 1.75%, 3% ಇಡ್ತಾರೆ. ಆಕ್ಚುಯಲ್ ಎಕ್ಸ್ಪೆಂಡಿಚರ್ ಇಸ್ ಲೆಸ್ ದೆನ್ 2%. ಹಿಂಗಾಗಿ ಭಾಷೆ ಶಿಕ್ಷಣಕ್ಕೆ ಮತ್ತೆ ಸಂಬಂಧಪಟ್ಟ ಹಾಗೆ ಬರಲ್ಲ, ಬೇರೆ ಕೊಡಿ. ಆಮೇಲೆ ನಮ್ಮ ಟಿವಿಯವರ ಕನ್ನಡ ಇದೆಯಲ್ಲ, ನಾನೊಂದು ಸಣ್ಣ ಸ್ಟಡಿ ಮಾಡಿದೆ, 4 ಚಾನೆಲ್ಗಳನ್ನು ಸ್ಟಡಿ ಮಾಡಿದೆ. 60% ಇಂಗ್ಲಿಷ್ ಪದಗಳು ಬರ್ತವೆ, ಬರೀ 40% ಕನ್ನಡ. ಅದು ಈಗ ಇಂಗ್ಲಿಷ್ ಪದಗಳು ಎಲ್ಲಿ ಬರ್ಬೇಕು ಅಲ್ಲಿ ಬರಲಿ, ನಾನು ಇಂಗ್ಲಿಷ್ಗೆ ವಿರೋಧ ಅಲ್ವೇ ಅಲ್ಲ. ಆದ್ರೆ ಬನ್ನಿ, ಪ್ಲೀಸ್ ಕಮ್ ಸಿಟ್ ಯಾಕೆ ಹೇಳ್ಬೇಕು? ಇದು ಪ್ಲೀಸ್ ಕಮ್ ಸಿಟ್ ಯಾಕೆ ಹೇಳ್ಬೇಕು? ಬನ್ನಿ ಒಂದು ಪದ, ಪ್ಲೀಸ್ ಕಮ್ ಸಿಟ್ ಅಂದ್ರೆ 75% ಇಂಗ್ಲಿಷ್ ಆಯ್ತು. ಏನು ಬಂದಿರಿ, ಹದುಳವಿದ್ದಿರಿ ಎಂದು ಕೇಳಿದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೇ ಅಂತ ಕೇಳಿದ ಬಸವನ ನಾಡು ನಮ್ದು. ಯಾಕೆ ಬೇಕಲ್ಲಿ ಇಂಗ್ಲಿಷ್? ಮೊನ್ನೆ ಒಂದು ವಾರದ ಹಿಂದೆ ಈ ಬ್ರೇಕ್ ಆದ ಮೇಲೆ ನಾನು ನಿಮಗೆ ಇನ್ನೊಂದು ಕಹಾನಿ ಹೇಳುತ್ತೇನೆ ಅಂತ ಹೇಳಿದ್ಲು ಒಬ್ಳು. ಈ ಕಹಾನಿ ಎಲ್ಲಿಂದ ಬಂತು? ಕತೆ ಅಂತ ಇದೆ ಅಲ್ವಾ ನಮ್ಮಲ್ಲಿ, ಅಜ್ಜಿ ಕತೆ ಅಂತ ಇದೆ, ಮಾಸ್ತಿ ಕತೆ ಅಂತ ಇದೆ. ಒಳ್ಳೆ ಪದ ಇರುವಾಗ ನೀವು ಅದರ ಬಳಕೆಯನ್ನು ಬಿಟ್ಟು ಈ ತರ ತುರುಕ್ತಾ ಹೋದರೆ ಅದು ಭಾಷೆ ಅಂದ್ರೆ ಭಾಷೆ ಬೆಳೆಯುವಾಗ ಬೇರೆ ಭಾಷೆಗಳ ಬೇಕು, ಬೇರೆ ಭಾಷೆಗಳ ಪದಗಳು ಬೇಕು. ಇದು ಕನ್ನಡ ಮಾತು ತಲೆ ಎತ್ತುವ ಬಗೆಯಲ್ಲಿ ಹೇಳಿ ಅದ್ರ ಬಗ್ಗೆ ಸಂಶಯ ಇಲ್ಲ. ಆದ್ರೆ ಅನಗತ್ಯವಾಗಿ ಭಾಷೆಯ ಕತ್ತು ಇಸ್ಕೋತಿದೆಯಲ್ಲ, ಇದರ ಬಗ್ಗೆ ನಮಗೂ ಒಂದು ಎಚ್ಚರ ಬೇಕು ಅಂತಷ್ಟೇ. ಹಾಗಾಗಿ ಒಂದು ಜನಾಂದೋಲನವಾಗದ ಹೊರತು ನನ್ನ ಪ್ರಕಾರ ಕನ್ನಡ ಮುಂದಿನ 50 ವರ್ಷದಲ್ಲಿ ಒಂದು ಆಡು ಮಾತಿನ ಭಾಷೆಯಾಗಿ ಉಳಿಬಹುದು, ಅಥವಾ ಫೇಸ್ಬುಕ್ ಅಲ್ಲಿ ವಾಟ್ಸಪ್ನಲ್ಲಿ ಬೇಡದ್ದು ಬರೀಲಿಕ್ಕೆ ಒಂದು 4 ಮಾತಾಗಿ ಉಳಿಬೋದೇ ವಿನ. ನೋಡಿ, ಕೊನೆಯ ಮಾತು, 2021 ಕೊರೋನಾ ಬಂತ, 2020 45 ಲಕ್ಷ ಜನ ಭಾರತದಲ್ಲಿ ಸತ್ರು ಅಂತ ಒಂದು ಅಂಕಿಅಂಶ. ಕರ್ನಾಟಕದಲ್ಲಿ ಎಷ್ಟೊಂದು ಗೊತ್ತಿಲ್ಲ. ಉತ್ಸವ ಗೋನಾವರು ಫೋಟೋ ಅಂತ ಒಂದು ಫಿಲ್ಮ್ ಮಾಡಿದ್ರು, ರಾಯಚೂರಿನ ಒಬ್ಬ ಹುಡುಗ. ನನಗೆ ಅನಿಸಿದಾಗೆ ಕನ್ನಡದಲ್ಲಿ ಇಡೀ ಕೊರೋನಾದ ಅದರ ಅನ್ಯಾಯಗಳನ್ನ, ಅಥವಾ ಅನ್ಯಾಯಗಳಲ್ಲ, ಅದರಿಂದ ಆದ ಅನೇಕ ತೊಂದರೆಗಳನ್ನ ನಾವೆಲ್ಲರೂ ಅನುಭವಿಸಿದ್ದೇವೆ. ಅದನ್ನು ಸರಿಯಾಗಿ ಭಾಷೆಯಲ್ಲಿ ಹಿಡಿದಿಡುವ ಒಂದು ಕೃತಿ ಕನ್ನಡದಲ್ಲಿ ಬರಲಿಲ್ಲ ನೋಡಿ. ಅಮರೇಶ್ ನುಗುಡಣಿ ಸ್ವಲ್ಪ ಬರೆದಿದ್ದಾರೆ, ಆದ್ರೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ನಲ್ಲಿ 4 ಪದ್ಯ ಬರೋದು ಬಿಟ್ರೆ ಇಡೀ ಜಗತ್ತನ್ನು ಅಲ್ಲಾಡಿಸಿದ ಕೊರೋನಾದ ಬಗ್ಗೆ ಕನ್ನಡ ರೈಟರ್ಸ್ ಅತ್ಯಂತ ಗಂಭೀರವಾದ ಒಂದು ಕಾದಂಬರಿ ಯಾಕೆ ಬರೀಲಿಕ್ಕೆ ಆಗ್ಲಿಲ್ಲ? ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ಸೋಷಿಯಲ್ ಸೆನ್ಸಿಬಿಲಿಟಿ ದೂರ ಹೋಗ್ತಾ ಇದೆ ಅಂತ ಅರ್ಥ. ಆ ಸೋಷಿಯಲ್ ಸೆನ್ಸಿಬಿಲಿಟಿ ದೂರ ಹೋಗೋದಕ್ಕೆ ಕಾರಣ ಕನ್ನಡದ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇರೋದು, ಸಾಮಾಜಿಕ ಸಂವೇದನೆ ಕಡಿಮೆ ಆಗ್ತಾ ಇರೋದು. ಇದನ್ನ ನಾವು ಪುನರ್ವಿಮರ್ಶೆ ಮಾಡಿಕೊಳ್ಳುವುದು ಒಳ್ಳೇದು ಅಂತ ಕಾಣ್ತದೆ. ಇದು ಇಲ್ಲ, ಎಲ್ಲ ಚೆನ್ನಾಗಿದೆ ಅಂದ್ರೆ ನನಗೂ ಸಂತೋಷ. ಮುಣ್ಣಕೊಡು ಸರ್. ಇಲ್ಲ ಪರವಾಗಿಲ್ಲ. ಈಗ ಇನ್ನೊಂದು ಉಪಭಾಷೆಗಳ ಮತ್ತು ಒಳನುಡಿಗಳ ಮಾತನ್ನ ಸರ್ ಅವ್ರು ಎತ್ತಿದ್ರು. ಈಗ ಕನ್ನಡದ ಬಗ್ಗೆ ಹೇಳೋದು ಇನ್ನೊಂದು ಸಮಸ್ಯೆ ಅಂತ ಹೇಳಿ ಅನೇಕ ಭಾಷಾ ವಿದ್ವಾಂಸರು ಏನು ಅಂತಂದ್ರೆ, ಹಿಂದಿ ಮತ್ತು ಇಂಗ್ಲಿಷ್ನಿಂದ ಆತಂಕಗೊಳ್ಬೇಕಾದ ಅಗತ್ಯ ಇಲ್ಲ, ಆದರೆ ಕನ್ನಡ ತನ್ನ ಉಪಭಾಷೆಗಳ ಜೊತೆ ಒಳನುಡಿಗಳ ಜೊತೆ ವ್ಯವಹರಿಸ್ತಾ ಇರುವಂಥ ರೀತಿ ಇದೆಯಲ್ಲ, ಅದು ಕೂಡ ಬಹಳ ಮಟ್ಟ ಸ್ವಲ್ಪ ಇಳಿಕೆಯಾಗಿದೆ ಅಂತ. ಅಂದರೆ ತುಳು ಇದೆ, ಕೊಂಕಣಿ ಇದೆ, ಬ್ಯಾರಿ ಭಾಷೆ ಇದೆ, ವಡ್ಡರ ಭಾಷೆ ಇದೆ, ಬೇರೆ ಬೇರೆ ಕೊರಚರ ಭಾಷೆ ಇದೆ.
ಆದರೆ ಈ ಭಾಷೆಯಿಂದ ಕಲಿಯುವ ಮತ್ತು ಈ ಭಾಷೆಗೆ ಕೊಡುವ ಒಂದು ಸ್ಥಿತಿ ಏನಿತ್ತಲ್ಲ, ಆ ಸ್ಥಿತಿ ಈಗ ಎರಡೂ ಭಾಷೆಗಳ ನಡುವೆ ಇಲ್ಲ ಅಂತ. ಹೀಗಾಗಿ ತನ್ನ ಉಪಭಾಷೆಗಳಿಂದ, ಒಳನುಡಿಗಳಿಂದ ಕನ್ನಡ ಎಷ್ಟು ಕಲಿಬೇಕಾಗಿತ್ತೋ ಕಲಿತಾ ಇಲ್ಲ. ಇದರಿಂದ ಕನ್ನಡ ಇನ್ನಷ್ಟು ದುರ್ಬಲವಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ತಮ್ಗೆ ಏನ್ ಅನ್ನಿಸ್ತದೆ ಅಂತ? ಕನ್ನಡ ಕರ್ನಾಟಕದಲ್ಲಿರುವ ಉಪಭಾಷೆಗಳ ಜೊತೆಗೆ ತನ್ನ ಸಂಬಂಧ ಹೇಗಿತ್ತೋ ಹಾಗೆ ಇಟ್ಕೊಂಡಿದೆ. ಇನ್ನು ಅದೆಲ್ಲೂ ವ್ಯತ್ಯಾಸ ಆಗಲ್ಲ. ಮತ್ತೆ ಉಪಭಾಷೆಗಳಿಂದ ಕನ್ನಡ ಶ್ರೀಮಂತನೂ ಆಗ್ತಾ ಇದೆ. ಅಂದರೆ ನೀವು ಸ್ಥಳೀಯರ ಸಾಹಿತ್ಯವನ್ನು ಓದಿದರೆ ನಮ್ಗೆ ಗೊತ್ತಾಗ್ತದೆ. ಈಗ ಮಂಗಳೂರಿನ ಒಬ್ಬ ಸಾಹಿತಿ ಬರೆಯೋ ಕಾದಂಬರಿ ಓದಿದರೆ ಅಥವಾ ಕವಿತೆ ಓದಿದರೆ ಅಲ್ಲಿಯ ತುಳು ಭಾಷೆ ಆಗಲಿ ಅಥವಾ ಕೊಂಕಣಿಯ ಜಾರ್ಗನ್ಸು ಸಿಗ್ತವೆ ನಿಮಗೆ. ಹಾಗೆ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಬರೆಯೋ ಸಾಹಿತ್ಯ ನೋಡಿದ್ರೆ ಆ ಕಡೆಯ ಮರಾಠಿ ಅಂದರೆ ಸ್ವಲ್ಪ ಅರೆಬರೆ ಆ ಥರದ್ದೆಲ್ಲ ನಮ್ಗೆ ಸಿಗ್ತವೆ. ಈಗ ನಮ್ಮ ಚಾಮರಾಜನಗರದ ಭಾಷೆಯೇ ಒಂದು ಸೊಗಡೆ ಬೇರೆ ಥರ ಇದೆ. ನಾವೆಲ್ಲ ಉಪಯೋಗಿಸೋದು ಆ ಥರದ ಭಾಷೆ. ಸೊ ಅದ ಕೊಡುಕೊಳ್ಳುವಿಕೆ ಇದ್ದೇ ಇದೆ. ಕನ್ನಡ ಬೆಳೆಯುತ್ತದೆ ಅದರಿಂದ. ಆದರೆ ನಾವು ಮಾತಾಡ್ತಿರುವ ವಿಷಯ ಈಗ ಅನ್ನದ ಭಾಷೆಯಾಗಿ ಮೇಡಮ್ ಒಂದು ಅವ್ರು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನು ಚೆನ್ನಾಗಿತ್ತು. ಅದು ಅಂದರೆ ಕನ್ನಡವನ್ನಷ್ಟೇ ಓದಿ ಏನೆಲ್ಲ ಕೆಲಸ ಮಾಡ್ಬೋದು. ಅಂದರೆ ಈ ಒಂದು ಸಿನಿಮಾ ತೆಗಿಯೋನು ನಿರ್ದೇಶಕನಾಗೋವರೆಗೂ ಅಥವಾ ಬೇಸಿಕ್ಕಿಂದ ಲೈಟ್ ಬಾಯಿಂದ ನಿರ್ದೇಶಕನವರೆಗೂ ಅವ್ನು ಕನ್ನಡನೇ ಮಾತಾಡ್ಬೋದು, ಅದರಲ್ಲೇನು ಸಮಸ್ಯೆ ಇಲ್ಲ. ಮತ್ತು ಬೇರೆ ಕನ್ನಡ MA ಮಾಡ್ಕೊಂಡವರು ಕನ್ನಡ ಲೆಕ್ಚರರ್ ಆಗ್ಬೋದು, ಅದನ್ನೇ ಉಪಯೋಗಿಸ್ಕೋಬೋದು, ಅವ್ರಿಗೆ ಅಡ್ಡಿ ಆತಂಕ ಬರಲ್ಲ. ಆದರೆ ಈ ಖಾಸಗೀಕರಣ ದೃಷ್ಟಿಯಿಂದ ನೋಡಿದ್ರೆ, ಜಾಗತೀಕರಣ ದೃಷ್ಟಿಯಿಂದ ನೋಡಿದಾಗ ಮತ್ತು ವಿಜ್ಞಾನ ತಂತ್ರಜ್ಞಾನಗಳು ಬೆಳೀತಾ ಇರುವ ಒಂದು ಇಂಡಸ್ಟ್ರಿಯಲೈಸೇಷನ್ ನೋಡಿದಾಗ ಅಲ್ಲಿ ಕೆಲಸ ಮಾಡುವವರಿಗೆ ನಮ್ಮವ್ರಿಗೆ ಎಷ್ಟು ಜಾಗ ಸಿಗುತ್ತೆ ಅದು ಬಹಳ ಮುಖ್ಯ. ಅಲ್ಲಿ ತುಂಬ ಒಂದು ಹೈಟೆಕ್ ಕಂಪನಿಯಲ್ಲೂ ಹೋಗಿ ನಮ್ಮ ಕನ್ನಡ ವಿದ್ಯಾರ್ಥಿ ಏನು ಮಾಡ್ತಾನೆ? ಸೊ ಅವನಿಗೆ ಇಂಗ್ಲೀಷ್ ಕಲಿಯೋ ಅಗತ್ಯ ಇದ್ದೇ ಇದೆ. ಸೊ ಅವನು ಕಲಿಯಬೇಕಾ ಆ ಫೆಸಿಲಿಟೀಸ್ನ ನಮ್ಮ ಸರ್ಕಾರ ಮಾಡಿಕೊಡ್ಬೇಕು. ಮತ್ತು ಸರ್ಕಾರ ಮಾಡುವ ನೀತಿ ನಿರೂಪಣೆಗಳು ಹೇಳಿದ್ನಲ್ಲ ಆಗಲೇ, ನಮ್ಮ ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಸಂಸ್ಥೆಗಳಿಗೆ ಅನ್ವಯ ಆಗ್ತವೆ. ಅದಕ್ಕೆ ಒಕ್ಕೊಳ್ಳೋರೆಲ್ಲರೂ ನಮ್ಮ ಬಡ ವಿದ್ಯಾರ್ಥಿಗಳು, ತಳ ಸಮುದಾಯದ ವಿದ್ಯಾರ್ಥಿಗಳು, ದಲಿತರು, ಹಿಂದುಳಿದವರು, ಇಂಥವರು. ಅವ್ರಿಗೆ ಮೇಲೆ ಹೋಗೋಕ್ಕೆ ಚಾನ್ಸೇ ಇರೋದಿಲ್ವಲ್ಲ. ಸೊ ಅದಕ್ಕೇನು ಪರಿಣಾಮ ಕಂಡಿಡ್ದಿದ್ದಾರ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ? ಅದಕ್ಕೆ ಆಗಲೇ ಹೇಳಿದ್ದು ನಾನು, ಸಮಾನ ಶಿಕ್ಷಣ ನೀತಿ ಜಾರಿಗೆ ಆಗಬೇಕು ಅಂತ. ಆಮೇಲೆ ಇಂಗ್ಲೀಷ್ ಹಿಂದಿ ಬಗ್ಗೆ ನಾವು ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿದರೆ ಅದು ನನಗೆ ಸ್ವಲ್ಪ ತಪ್ಪು ಅನಿಸುತ್ತೆ. ಯಾಕೆ ಅಂದರೆ ಇಂಗ್ಲೀಷ್ ಬೇಕು, ಒಂದು ಅದು ಜಾಗತಿಕವಾಗಿ ಲ್ಯಾಂಗ್ವೇಜ್ ಆಗಿದ್ದರಿಂದ ಬೇಕು. ಆದರೆ ಹಿಂದಿಯ ಹೇರಿಕೆ ಬಹಳಷ್ಟಿದೆ. ಈಗ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಲ್ಲ, ಈಗ ಬೆಂಗಳೂರಿಗೆ ತುಂಬ ಜನ ಬರ್ತದೆ, ಉತ್ತರ ಭಾರತದವ್ರು ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಒಬ್ಬ ವಾಚ್ಮನ್ ಕೇಳಿದ್ರು, ಅವನು ಹಿಂದಿಯವನೇ ಆಗಿರ್ತಾನೆ, ಕನ್ನಡದವನು ಇರೋದೇ ಇಲ್ಲ. ನೀವು ಈ ಕೋರಮಂಗಲ ಕಡೆ ಎಲ್ಲ ಹೋದರೆ, ವೈಟ್ಫೀಲ್ಡ್ ಕಡೆ ಹೋದರೆ ಯಾರು ಕನ್ನಡದ ವಾಚ್ಮನ್ಗಳು ಸಿಗೋದೇ ಇಲ್ಲ ನಿಮಗೆ. ಸೊ ಇದು ಹಿಂದಿಯ ಹೇರಿಕೆ ಒಂದು. ಆಮೇಲೆ ಸರ್ಕಾರದ ಮೂಲಕ ಆದರೂ ಇವ್ರು ಹೇಳಿದಾಗೆ ಮತ್ತೆ ಹೆಚ್ಚು ನಮಗೆ ಹೊರೆ ಮಾಡ್ತಾ ಇದ್ದಾರೆ, ಕನ್ನಡವನ್ನು ತುಳಿತಾ ಇದ್ದಾರೆ ಅವರು. ಇದಕ್ಕೆ ಒಂದು ದೊಡ್ಡದಾದ ಆಂದೋಲನವೇ ಬೇಕು. ಯಾಕೆ ತಮಿಳುನಾಡಿನವರು ಕಟುವಾದ ನಿಲುವು ತಗೊಳ್ತಾರೆ ಹಿಂದಿ ಪ್ರಶ್ನೆ ಬಂದಾಗ. ಅವರು ನೋಡಿ, ಪಾರ್ಲಿಮೆಂಟ್ರಿ ಮಾತಾಡಬೇಕಾದ್ರೂ ತಮಿಳಿನಲ್ಲಿ ಮಾತಾಡ್ತಾರೆ. ಕೆಲವರೆಲ್ಲ ತಮಿಳಿನಲ್ಲಿ ಮಾತಾಡೋದನ್ನು ಕೇಳಿದ್ದೀವಿ ನಾವು. ಅಷ್ಟು ಸ್ವಾಭಿಮಾನಿಗಳವರು. ನಮ್ಮವ್ರಿಗೆ ಅದು ಅಷ್ಟಿಲ್ಲ ಅಂತ ಕಾಣಿಸುತ್ತೆ. ನಾವು ಸೋಲ್ತಾ ಇದ್ದೀವಿ ನಾವು. ಬಹುಶಃ ಕನ್ನಡದಲ್ಲಿ, ಕನ್ನಡ ಸಾಹಿತಿಗಳಿಂದ ಬೆಳೆಯುತ್ತೆ, ಸಂಸ್ಕೃತಿಯಿಂದ ಬೆಳೆಯುತ್ತೆ, ಅದೆಲ್ಲ ಸರಿ, ಅದು ಸಮೃದ್ಧವಾಗೇ ಹೋಗುತ್ತೆ. ನನಗನ್ಸೋದು ಸಮೃದ್ಧವಾಗಿ ಬೆಳೆಯುತ್ತೆ, ಶಾಸ್ತ್ರೀಯ ಭಾಷೆಯಾಗೂ ಬೆಳೆಯುತ್ತೆ ಅದು. ಆದರೆ ಅದರ ಉಪಯೋಗ ಈ ಸಾಹಿತ್ಯೇತರ ವಲಯಗಳಲ್ಲಿ, ಸಂಸ್ಕೃತಿಯೇತರ ವಲಯಗಳಲ್ಲಿ, ಕೈಗಾರಿಕೆಗಳಲ್ಲಿ ಅಂಥ ಕಡೆ ಹೆಚ್ಚಾಗಬೇಕಾದ್ರೆ ನಾವು ಹೇಗೆ, ಯಾವ ಥರ ರೂಪ ಕೊಡಬೇಕು, ನಮ್ಮ ಜನಗಳನ್ನ ಯಾವ ರೀತಿ ಸೃಷ್ಟಿ ಮಾಡಬೇಕು, ನಮ್ಮ ಮಕ್ಕಳನ್ನ ಯಾವ ರೀತಿ ಸೃಷ್ಟಿ ಮಾಡಬೇಕು, ಕಲಿಕೆ ಹೇಗೆ ಕೊಡಬೇಕು ಅನ್ನೋದು ಬಹಳ ಮುಖ್ಯ ಆಗತ್ತೆ ಅಂತ ನನಗೆ ಅನಿಸ್ತದೆ. ಸರಿ ಮೇಡಮ್, ಮಾಧ್ಯಮದ ಪ್ರಶ್ನೆ ಬಂತು.
ಕೆ ವಿ ನಾರಾಯಣ್ ಅವರು ಹೇಳುವಂತ ಒಂದು ವಿಚಾರ ಏನು ಅಂತಂದ್ರೆ, ಇಂಗ್ಲಿಷ್ ಮಾಧ್ಯಮದ ಶಾಲೆಯನ್ನ ಶುರು ಮಾಡೋದು ಅಂತಂದ್ರೆ ಮಕ್ಕಳನ್ನ ಒತ್ತಾಯಪೂರ್ವಕವಾಗಿ ಕನ್ನಡದಿಂದ ದೂರ ಸರಿಸೋದು ಅಂತ. ಯಾಕಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದಂಥ ಮಕ್ಕಳು ತಿರುಗಿ ಕನ್ನಡ ಭಾಷೆಯಲ್ಲಿ ಯೋಚನೆ ಮಾಡೋದು, ಕನ್ನಡ ಭಾಷೆಯಲ್ಲಿ ಬರವಣಿಗೆ ಮಾಡುವಂಥ ಪ್ರಮಾಣ 10% ಕಡಿಮೆ. ಯಾರೋ ಕೆಲವರು ತಿರುಗಿ ಬಂದು ಕನ್ನಡದಲ್ಲಿ ಬರವಣಿಗೆ ಮಾಡ್ಬೋದು. ಸಾಮಾನ್ಯವಾಗಿ 70, 80, 90% ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಶಾಲೆಯಿಂದ ಹೋದ್ರು ಅಂತ ಆ ಭಾಷೆಗೆ ಅಂಟಿಕೊಳ್ಳುವ ಸಾಧ್ಯತೆ ಇರ್ತದೆ ಅಂತೇಳಿ. ಆಮೇಲೆ ಅನಂತಮೂರ್ತಿ ಅವರು ಕೂಡ ಹೇಳಿದ್ರು, ಕನ್ನಡವನ್ನ ಯಾರಾದ್ರೂ ಉಳಿಸೋದಾದ್ರೆ ಅದು ದಲಿತರು ಮತ್ತು ಅನಕ್ಷರಸ್ಥರು ಅಂತ ಹೇಳಿ, ಇಂಗ್ಲಿಷ್ನ ಸಂಪರ್ಕ ಅಥವಾ ಬೇರೆ ಭಾಷೆಯ ಸಂಪರ್ಕ ಇಲ್ಲದೆ ಇರುವಂಥವ್ರು ಅನ್ನೋದು. ಇದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಹೇಳಿದ್ರು ಅವರು. ಹೀಗಾಗಿ ಈ ಸ್ಥಿತಿ ಇರುವಾಗ ಇಂಗ್ಲಿಷ್ ಮಾಧ್ಯಮವನ್ನ ಸಂಪೂರ್ಣವಾಗಿ ಒಪ್ಕೊಳ್ಳೋದು ಮತ್ತು ಕನ್ನಡ ಭವಿಷ್ಯದ ಬಗ್ಗೆ ಒಂದು ಆಶಾದಾಯಕವನ್ನು ನಿಲುವನ್ನು ಕೂಡ ತಾಳೋದು ಒಂಥರ ದ್ವಂದ್ವ ಅಂತ ಅನ್ಸೋದಿಲ್ಲೇನು ಅಂತ. ದ್ವಂದ್ವ ಕೊನೆ ವಾಕ್ಯ ಹೇಳಿ. ಅಂದ್ರೆ ಇಂಗ್ಲಿಷ್ ಮಾಧ್ಯಮವನ್ನ ನಾವು ಅಪ್ಕೊಳ್ತಾ ಇದ್ದೀವಿ, ಇದ್ರ ಮೂಲಕ ಕನ್ನಡದ ಮಕ್ಕಳನ್ನ ನಾವೇ ಕನ್ನಡದಿಂದ ದೂರ ಮಾಡ್ತಾ ಇದ್ದೀವಿ. ಆರ್ಥಿಕವಾಗಿ ಸಬಲರಾಗಬಹುದು, ಉದ್ಯೋಗವನ್ನು ಪಡಿಬಹುದು, ಅದೆಲ್ಲ ಸರಿ. ಆದ್ರೆ ತಿರುಗಿ ಅವರು ಕನ್ನಡಕ್ಕೆ ಬರೋದು, ಕನ್ನಡದಲ್ಲಿ ಆಲೋಚನೆ ಮಾಡೋದು, ಕನ್ನಡದಲ್ಲಿ ಬರವಣಿಗೆ ಮಾಡೋ ಪ್ರಮಾಣ ನೋಡಿದ್ರೆ ಈ ಮಾಧ್ಯಮ ಒಂದು ದೊಡ್ಡ ಬಿಕ್ಕಟ್ಟಾಗಿ ಕನ್ನಡವನ್ನ ಕನ್ನಡಿಗರನ್ನ ಕಾಡ್ತಾ ಇಲ್ಲ ಏನು ಅಂತ. ಕನ್ನಡ ಮಾಧ್ಯಮ ಹಿನ್ನೆಲೆಗೆ ಹೋಗುವುದಕ್ಕೆ ಬಹುಮುಖ್ಯವಾದಂಥ ಕಾರಣ ಇಂಗ್ಲಿಷ್ ಮಾಧ್ಯಮಕ್ಕೆ ಸಿಕ್ಕಂಥ ಪ್ರೋತ್ಸಾಹ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇದಕ್ಕೆ ಯಾಕೆ ನಿರುತ್ಸಾಹ ಆಗಿದೆ ಅನ್ನೋದನ್ನ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳೇಬೇಕಾಗಿದೆ. ಈಗ ಮೊದಲನೇದಾಗಿ ಹಿಂದಿ ಮತ್ತೆ ಕನ್ನಡಕ್ಕೆ ಬಿಳಿಮಲೆ ಅವರು ಹೋಲಿಕೆ ಮಾಡಿ ಅದರ ಏನು ಆತಂಕವನ್ನ ಹೇಳಿದ್ರು. ಒಂದು, ಅದನ್ನ ದೇಶ ಭಾಷೆ ಅಂತ ಕರೆದು ಬಿಟ್ಟದ್ರಿಂದ ಮತ್ತು ಅದನ್ನು ಮಾತನಾಡುವವರ ಸಂಖ್ಯೆ ಜಾಸ್ತಿ ಇರೋದ್ರಿಂದ, ಇದು ರಾಜ್ಯ ಭಾಷೆ ಆದ್ರಿಂದ ಇವೆರಡರ ನಡುವೆ ನಾವು ತುಲನೆ ಮಾಡೋದು ಸ್ವಲ್ಪ ಕಷ್ಟದೇ. ಅದರ ಆಡಳಿತಾತ್ಮಕವಾದಂತಹ ಹೊರೆ ನಮ್ಮ ಮೇಲೆ ಏನು ಹಾಕ್ತಾ ಇದ್ದಾರೆ ಅದನ್ನ ಆಕ್ಷೇಪ ಮಾಡಬಹುದು, ಆದರೆ ಮಾತನಾಡೋರ ಸಂಖ್ಯೆ ಜಾಸ್ತಿ. ಕನ್ನಡದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಅನ್ನುವುದನ್ನ ನಾವು ಗಮನಿಸಿದ್ರೆ ಇವತ್ತೂ ಕೂಡ ಸಾವಿರಾರು ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ, ಮೂಲಭೂತ ಸೌಕರ್ಯಗಳಿಲ್ಲದ ಶಾಲೆಗಳಿದ್ದಾವೆ, ಅಥವಾ ಅವುಗಳಿಗೆ ಬೇಕಾದಂಥ ಅಗತ್ಯವಾದಂಥ ಅಧ್ಯಾಪಕರನ್ನ ನೇಮಕ ಮಾಡದೇ ಇರುವಂಥದ್ದಿದೆ. ಈ ಎಲ್ಲ ಕೊರತೆಗಳು ನಮ್ಗೆ ಗೊತ್ತಿದ್ರೂ ಕೂಡ ನಾವು ಊರವರಾಗಿರ್ಲಿ ಅಥವಾ ಆಡಳಿತಶಾಹಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಕೈಗೊಳ್ಳಬೇಕಾದಂಥ ಕ್ರಮವನ್ನ ಅಷ್ಟು ಕಟ್ಟುನಿಟ್ಟಾಗಿ ಕೈಗೊಳ್ತಾ ಇಲ್ಲ. ಅದಕ್ಕೆ ಇರುವ ಕಾರಣಗಳು ನಮ್ಗೆ ಅನೇಕರಿಗೆ ಗೊತ್ತಿದೆ, ಮತ್ತೆ ಕೆಲವನ್ನ ಇಲ್ಲಿ ಹೇಳಿಯೋ ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವು ಮೂಡ್ನಕೂಡವ್ರು ಹೇಳಿದಾಗೆ ಎಷ್ಟು ದುಡ್ಡು ಕೊಡ್ತೇವೆಯೋ ಅಷ್ಟು ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತೀವಿ ಅನ್ನುವಂಥ ಒಂದು ವಾತಾವರಣ ಇರುವುದ್ರಿಂದಲೇ ಕನ್ನಡವನ್ನ ಎರಡು ನೆಲೆಯಿಂದ ನಿರಾಕರಿಸಲಿಕ್ಕೆ ಆಗ್ತಾ ಇದೆ. ನಮ್ಮ ರಾಜಕಾರಣಿಗಳಲ್ಲೇ 80% ಜನರ ಹತ್ರ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಮತ್ತು ಅವು ಇಂಗ್ಲಿಷ್ ಮೀಡಿಯಂನವುಗಳೇ ಇದ್ದಾವೆ. ಅವು ಮತ್ತು ಅವರು ಇಂತಹ ಬೆಳವಣಿಗೆಗೆ ಒಂದು ಅಡ್ಡಗಾಲಾಗಿಯೇ ಉಳಿತಾರೆ. ಎರಡನೇದು, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದ ಯಾವ ನಿಯಮಗಳು ಅನ್ವಯ ಆಗುವುದೇ ಇಲ್ಲ. ಆದ್ರಿಂದ ಸರ್ಕಾರಿ ಶಾಲೆಗಳು ಮತ್ತೆ ಈ ನಿಯಮಗಳ ಹೊರೆಯಲ್ಲಿ ಅವು ಬಳಲ್ತವೆ. ಮೂರನೇದು ನನಗೆ ಮುಖ್ಯವಾಗಿ ಅನಿಸುವಂಥದ್ದು, ಈ ಎಲ್ಲ ಸವಲತ್ತುಗಳನ್ನ ಕೊಡುವುದರ ಜೊತೆಗೆ ಆ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷನ್ನ ಆಡು ಭಾಷೆಯಾಗಿ ಅದನ್ನ ಬೆಳೆಸುವಂಥ ಕ್ರಮ ಆಗಬೇಕು. ಈಗ ಹೇಳುವ ಕರ್ನಾಟಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಮಾದರಿ ಅಲ್ಲ ನಾನು ಹೇಳ್ತಾ ಇರೋದು, ಅದರಲ್ಲಿಯೂ ಸ್ವಲ್ಪ ಬದಲಾವಣೆ ಆಗಬೇಕಾದದ್ದು. ಸೊ ಈಗಿರುವ ವ್ಯವಸ್ಥೆಯನ್ನು ನಾವು ತಕ್ಷಣಕ್ಕೆ ಬದಲಾಯಿಸ್ತಾ ಇದ್ದೀವಿ. ಅಂಗನವಾಡಿಯಲ್ಲಿ 3ರಿಂದ 5ರವರೆಗೆ ಏನು ಓದ್ತಾ ಇದ್ರೋ ಅಲ್ಲಿ ಪೌಷ್ಟಿಕಾಂಶನೂ ಸಿಗ್ತಾ ಇತ್ತು, ಆ ನಂತರ ಶಿಕ್ಷಣವೂ ಸಿಗ್ತಿತ್ತು, ಪೌಷ್ಟಿಕತೆಯೂ ಸಿಗ್ತಿತ್ತು, ಶಿಕ್ಷಣ ಸಿಗ್ತಿತ್ತು. ಈಗ ಇದನ್ನ KPS ಶಾಲೆ ಅಂತ ಹೇಳಿ ಮಾಡಿದ ಮೇಲೆ ಆ ಪೌಷ್ಟಿಕಾಂಶದ್ದು ಹೋಯ್ತು, ಇಲ್ಲೇನೋ ಒಂದು ಸಬ್ಜೆಕ್ಟ್ ಇಟ್ರು. ಸೊ ಈ ಪ್ರತಿಯೊಂದು ಹಂತದಲ್ಲಿಯೂ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಯಮಗಳನ್ನ ಬದಲಾಯಿಸ್ತಾ ಇದ್ದಾರೆ. ಒಂದಕ್ಕೆ ಅದು ಪೂರ್ಣ ಬೆಳೆದು ಅದರ ಪ್ರಯೋಜನ ಸಿಗುವ ಹಾಗೆ ಮಾಡೋದಕ್ಕೂ
ಒಂದು ಸರ್ಕಾರ ಸಾಧ್ಯ ಇಲ್ಲ, ಅಥವಾ ಅದಕ್ಕೆ ಅಗತ್ಯವಾದಂಥ ಒಂದು ಸಂಪೂರ್ಣವಾದ ಬದಲಾವಣೆಗೆ ಬೇಕಾದಂಥ ಆರ್ಥಿಕ ಸಂಪನ್ಮೂಲಗಳನ್ನು ಒದಗಿಸಿಕೊಡುವುದಕ್ಕೂ ಒಂದು ಇಚ್ಛಾಶಕ್ತಿ ಇರುವುದಿಲ್ಲ. ಹಾಗಾಗಿ ಕನ್ನಡ ಶಾಲೆಗಳು ಈ ಎಲ್ಲ ಕೊರತೆಗಳನ್ನು ಮೀರಿದರೆ ಅಲ್ಲಿಗೆ ಪ್ರವೇಶಾತಿ ಹೆಚ್ಚಾಗುವುದಕ್ಕೆ ಖಂಡಿತ ಸಾಧ್ಯ ಇದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಕೂಡ ಇದ್ದಾವೆ. ಸುಮಾರು 15 ವರ್ಷದಿಂದ ನಾವು ನೋಡ್ತಾ ಇರುವಂಥ ಒಂದು ಶಾಲೆಯನ್ನು, ಸರ್ಕಾರಿ ಶಾಲೆ 30 ಸಂಖ್ಯೆಗೆ ಬಂದದ್ದನ್ನು ನಾವು ಅದಕ್ಕೆ ಒಂದು ಆಸಕ್ತಿಯನ್ನು ತೋರಿಸಿ ಅದನ್ನು ಉನ್ನತೀಕರಣ ಮಾಡುವುದಕ್ಕೆ ಹೊರಟಾಗ ನಾವೇ ಶಿಕ್ಷಕರನ್ನು ಹಾಕಿದ್ವಿ. 30 ಇದ್ದದ್ದು 120ರವರೆಗೆ ವಿದ್ಯಾರ್ಥಿಗಳು ಬಂದರು. ಇದು ಸಣ್ಣ ಆರಂಭಿಕವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಒಂದು ಶಾಲೆಯ ಕೆಲಸದ ಬಗ್ಗೆ ಹೇಳ್ತಾ ಇರೋದು. ಅದರ ನಂತರ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 10-12 ಶಾಲೆಗಳು ಹಳೆ ವಿದ್ಯಾರ್ಥಿ ಸಂಘಗಳಿಂದ ಮೂಲಭೂತ ಸೌಕರ್ಯಗಳನ್ನು ಪಡೆಯಿತು ಮತ್ತು ಮಾದರಿಯಾದಂಥ ಶಾಲೆಗಳಾಗಿ ಬೆಳವಣಿಗೆ ಆದವು. ಇದನ್ನು ಆಯ್ಕೆಯಾದಂಥ ರಾಜಕೀಯ ಧುರೀಣರಿಗೆ ಒಂದೊಂದು ಶಾಲೆಯನ್ನು ತಗೊಳ್ಳಿ ಅಂತನ್ನುವಂಥದ್ದನ್ನು ಈ ಹಿಂದೆನೇ ಮಾಡಿದ್ರು. ಈಗಲೂ ಅದರ ಕೆಲಸ ಇದೆ. ಸೊ ಇದು ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳ ಗುಣಮಟ್ಟವನ್ನು ಮತ್ತು ಅದರ ಸೌಕರ್ಯಗಳನ್ನು ಹೆಚ್ಚಿಸುವುದರಿಂದ ಅಲ್ಲಿಗೆ ವಿದ್ಯಾರ್ಥಿಗಳು ಹೆಚ್ಚಾಗ್ತಾರೆ ಮತ್ತು ಅದರ ಮೂಲಕ ಅಲ್ಲಿಗೆ ಬರುವಂಥವರು ಮಾತೃಭಾಷೆಯಲ್ಲಿ ಕಲಿಯೋದ್ರಿಂದ ಅವರ ಆಲೋಚನಾ ಮಟ್ಟವೂ ಕೂಡ ಇಂಪ್ರೂವ್ ಆಗ್ತಾ ಇದೆ. ಹಾಗೆ ಆ ನಂತರ ಅವರು ಉದ್ಯೋಗವನ್ನು ಪಡೆಯುವಾಗ ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗುವಾಗ ಇಂಗ್ಲಿಷ್ ಮೀಡಿಯಮನ್ನು ತಗೊಳ್ಳುವಾಗಲೂ ಅವರಿಗೆ ಅಷ್ಟು ಕಷ್ಟ ಆಗೋದಿಲ್ಲ. ಆರಂಭದ 1 ವರ್ಷ ಅಡ್ಜಸ್ಟ್ ಆದರೆ ಆಗತ್ತೆ. ನಿಮ್ಮ ಪ್ರಶ್ನೆಗೆ ಅದಕ್ಕೆ ನಾನು ಹೇಳಿದ್ದು, ಇದು ಇಚ್ಛಾಶಕ್ತಿಯ ಕೊರತೆ ಅನ್ನುವಂಥದ್ದು ಮೊದಲ ಉತ್ತರ. ಮತ್ತು ಮಾಡಬೇಕಾದ ಕೆಲಸವನ್ನು ನಾವು ನೇರವಾಗಿ ಮಾಡಿದರೆ ಸಾಧ್ಯ ಆಗತ್ತೆ. ಅದಕ್ಕೆ ಹೋರಾಟ ಮಾಡೋದಕ್ಕೆ ಬಹುಶಃ ಇಲ್ಲಿ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣವನ್ನು ನಾವು ಕಾಣ್ತಾ ಇದ್ದೀವಿ ಅಂತ. ಸಾಧ್ಯ ಇಲ್ಲ ಅಂದರೆ ವಾತಾವರಣವನ್ನು ಕಾಣ್ತಾ ಇದ್ದೀವಿ. ಮತ್ತು ಬಿಳಿಮಲೆಯವರು ಆಗ ಎತ್ತಿದ್ರಲ್ಲ, ಇಡೀ ಇನ್ನು ಇದನ್ನು ಡಿಲಿಮಿಟೇಷನ್ ಮಾಡಿದಾಗ ನಾವು ಎಷ್ಟು ಕಳ್ಕೊಳ್ತೀವಿ ಅಂತ. ಅದು ಕರ್ನಾಟಕದ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದಲ್ಲಿಯೇ ನಾವು ಎದುರಿಸ್ತಾ ಇರುವಂಥ ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ಆದರೆ ಕೇರಳದವರಾಗಿರ್ಬೋದು, ತಮಿಳ್ನಾಡಿನವರಾಗಿರ್ಬೋದು, ಅವರ ಭಾಷೆಯ ಬಗ್ಗೆ ಹೊಂದಿರುವಂಥ ಒಂದು ರಿಜಿಡಿಟಿ ಇದೆಲ್ಲ, ಅವರ ವ್ಯಾಕರಣವನ್ನು ಅವರು ಕಲಿತ ಭಾಷೆಗೂ ಅನ್ವಯಿಸಿಕೊಂಡು ಆ ನಿಯಮಗಳನ್ನು ಇದಕ್ಕೆ ಹಾಕಿ ಮಾತನಾಡುವಷ್ಟು ಮತ್ತು ಪ್ರತಿಯೊಂದರಲ್ಲೂ ಅವರ ಭಾಷೆಯನ್ನೇ ಪ್ರಧಾನಕ್ಕೆ ತರುವಂಥದ್ದು ಅದು ಕರ್ನಾಟಕದಲ್ಲಿ ತುಂಬ ಹಿಂದಿನಿಂದ ಇಲ್ಲ. ಇಲ್ಲಿ ಹೊರಗಿನಿಂದ ಬಂದವರ ಭಾಷೆಗಳಿಗೆ ನಾವು ಹೊಂದಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಕನ್ನಡಿಗರು ರೂಢಿಸಿಕೊಂಡಿರುವಂಥದ್ದು ಕಾರಣಕ್ಕಾಗಿ. ಸೊ ಆ ಥಿಯರಿಗೆ ಅಥವಾ ಆ ವಿಷಯಕ್ಕೆ ಬಂದರೆ ನಾನು ಅದನ್ನು ಒಪ್ಪಿಕೊಂಡೇ ಹೇಳುದು, ಕರ್ನಾಟಕದಲ್ಲಿ ಕನ್ನಡದ ಸ್ಥಿತಿ, ಕನ್ನಡ ತಲೆ ಎತ್ತುವ ಸಂದರ್ಭಗಳಿಗೆ ಬಂದರೆ, ಉದ್ಯೋಗಕ್ಕೆ ಬಂದರೆ ಅಷ್ಟೇನು ದೊಡ್ಡ ನಿರಾಶಾದಾಯಕವಾದದ್ದು ಇಲ್ಲ. ಆದರೆ ದೇಶದ ಮಟ್ಟದಲ್ಲಿ ಇತರ ರಾಷ್ಟ್ರ ಭಾಷೆಗಳ ಜೊತೆಗೆ ಹೋಲಿಸಿದರೆ ಇದಿದೆ. ನಾನು ನೋಡುವಂಥದ್ದು ಕನ್ನಡದ ಜೊತೆಗೆ ಇತರ ಉಪಭಾಷೆಗಳ ಬಗ್ಗೆ ನೀವು ಕೇಳಿದರೆ ಅವೆಲ್ಲವುಗಳನ್ನು ಗಮನಿಸಿದರೆ, ಅಥವಾ ಈ ಕರ್ನಾಟಕದಲ್ಲಿರುವಂಥ ಬೇರೆ ಬೇರೆ ಭಾಷೆಗಳ ಜೊತೆಗಿನ ಸಹ ಸಂಬಂಧವನ್ನು ಗಮನಿಸಿದರೆ ಅವುಗಳು ಎದುರಿಸಿರುವ ಆತಂಕಗಳು, ಆಪತ್ತುಗಳು ಇದ್ದಾವಲ್ಲ, ಅದು ತುಂಬ ಮುಖ್ಯ ಇದೆ. ಕನ್ನಡ ಅದಕ್ಕೆ ಹೋಲಿಸಿದ್ರೆ ತುಂಬ ಕಂಫರ್ಟೇಬಲ್ ಆಗಿದೆ ಅಂತ. ಸರ್, ಒಂದು ಸ್ವಲ್ಪ ಚರ್ಚೆ ಬೇರೆ ಕಡೆ, ನೀವು ಈ ಥರದ ಚರ್ಚೆಗಳಲ್ಲಿ ಭಾಗವಹಿಸಿದವರು. ಈ ಕನ್ನಡದಲ್ಲಿ 2 ಮಾದರಿಯ ಚರ್ಚೆಗಳಿದ್ದಾವೆ. ಒಂದು, ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ, ಕನ್ನಡಕ್ಕೆ ಬೇಕು ಕನ್ನಡದ್ದೇ ಕಾವ್ಯ ಮೀಮಾಂಸೆ, ಕನ್ನಡದ್ದೇ ಆದಂಥ ಒಂದು ಚಿಂತನಾ ಕ್ರಮ. ಈ ಥರದ ಚರ್ಚೆಗಳೆಲ್ಲ ನಾವು ಕೇಳಿದ್ದೇವೆ ಕಳೆದ 1 ದಶಕದಲ್ಲಿ, 1 ದಶಕಕ್ಕಿಂತ ಹೆಚ್ಚು. ಆಮೇಲೆ ಇನ್ನೊಂದು ಚರ್ಚೆ ಏನಿದೆ ಅಂತಂದ್ರೆ, ಎಲ್ಲವೂ ಕನ್ನಡ ಜಗತ್ತಿನಲ್ಲೇ ಇದೆ ಅನ್ನುವಂಥ ಭ್ರಮೆಯನ್ನು ಬಿಟ್ಟು ಹೊರಗೆ ಬರಬೇಕು. ಜಗತ್ತಿನಲ್ಲಿ ಏನೇನು ಒಳ್ಳೊಳ್ಳೆ ಸೈದ್ಧಾಂತಿಕ ತಿಳುವಳಿಕೆಗಳು ಸಿಗ್ತವೆ, ವಿಚಾರಿಸ್ತಾ ಅವೆಲ್ಲ ತಗೊಂಡು ಕನ್ನಡ ಪುಷ್ಟ ಆಗಬೇಕು ಅಂತ ಹೇಳಿ. ಹೀಗಾಗಿ ಈ ಕನ್ನಡಕ್ಕೆ ಬೇಕು ಕನ್ನಡದ್ದೇ ಚಿಂತನಾ ಕ್ರಮ, ಇಲ್ಲ ಜಗತ್ತಿನ ಜೊತೆ ಕನ್ನಡ ಸಂವಾದ, ಈ ಒಟ್ಟು ಪರಿಸ್ಥಿತಿಯನ್ನ ಹೇಗೆ ಕನ್ನಡಿಗರು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ನೀವು ಹೇಳಿದ 2ನೇ ವಾದವನ್ನು ಒಪ್ಪಿಕೊಳ್ಳುವ ನಾನು. ಈ ಕರ್ನಾಟಕ ಎಂಬ ಒಂದು ರಾಜ್ಯ, ಇದರ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನೋಡಿದ್ರೆ, ಕಾವೇರಿಯಿಂದ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳು
ಅಂತಂದ್ರೆ ಅದು ಬ್ರಾಡ್ ಆಗಿ ನೃಪತುಂಗ ಹೇಳಿದ ಅಥವಾ ಶ್ರೀವಿಜಯ ಹೇಳಿದ. ಕಾವೇರಿಯಿಂದ ದಕ್ಷಿಣಕ್ಕೂ ಕೂಡ ದಕ್ಷಿಣ ಭಾರತ ಇದೆ, ಗೋದಾವರಿಯಿಂದ ಉತ್ತರಕ್ಕೂ ಉತ್ತರ ಭಾರತ ಇದೆ. ಆದ್ದರಿಂದ ಕರ್ನಾಟಕದ ಒಂದು ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನೋಡಿದ್ರೆ ಇದು ಪೂರ್ಣ ಉತ್ತರವೂ ಅಲ್ಲ, ಪೂರ್ಣ ದಕ್ಷಿಣವೂ ಅಲ್ಲ, ಇದು ಒಂದು ಮಧ್ಯ ಇರುವ ಜಾಗ. ಹೀಗಾಗಿ ನಮ್ಮಲ್ಲಿ ಅನೇಕ ಕಥೆಗಳಿದೆ. ಕಾಳಿದಾಸ ಕರ್ನಾಟಕಕ್ಕೆ ಬಂದಿದ್ದ ಅಂತ. ಕಾಳಿದಾಸ ತಮಿಳುನಾಡಿಗೆ ಬಂದಿದ್ದ ಅಂತ ಕಥೆ ಇಲ್ಲ, ಕರ್ನಾಟಕಕ್ಕೆ ಬಂದಿದ್ದ ಅಂದ್ರೆ ಏನು, ಉತ್ತರಕ್ಕೆ ಕೂಡ ಕರ್ನಾಟಕ ಎಕ್ಸ್ಪೋಸ್ ಆಗಿದೆ. ಕನ್ನಡದ ಮೊದಲ ಕವಿ ಪಂಪ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನ್ ಈಸುವೆ ಅಂತ ಹೇಳಿದ್ನೋ ಇಲ್ವೋ? ಈ ತರದ ಮಾತುಗಳು ನಿಮಗೆ ಬೇರೆ ಭಾಷೆಗಳಲ್ಲಿ ಸಿಗೋದಿಲ್ಲ. ಆಮೇಲೆ ವ್ಯಾಸ ಭಾರತ ಬಿಟ್ರೆ ದೇಶಿ ಭಾಷೆಗಳಲ್ಲಿ, ಅಂದ್ರೆ ಕನ್ನಡ ತಮಿಳು ಮೊದಲಾದ ಭಾಷೆಗಳನ್ನು ತಕೊಂಡ್ರೆ ದೇಶಿ ಭಾಷೆಗಳಲ್ಲಿ ಮೊದಲು ಮಹಾಭಾರತವನ್ನು ಬರೆದವನು ಪಂಪನೆ. ಒಡಿಸ್ಸಾದಲ್ಲಿ 16ನೇ ಶತಮಾನದಲ್ಲಿ ಬಂತು ಸರಳ ಭಾರತ, ತೆಲುಗಿನಲ್ಲಿ ಆಮೇಲೆ ಬಂತು, ತಮಿಳಿನಲ್ಲಿ ಆಮೇಲೆ ಬಂತು. ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ, ನಮ್ಮ ಕವಿರಾಜ ಮಾರ್ಗಕ್ಕೆ ದಂಡಿ ಕಾವ್ಯಾದರ್ಶ ಅವನು ಕರ್ನಾಟಕದವನೇ ಅಂತ ಒಂದು ವಾದ ಇದೆ. ಏನಲ್ಲಿ ಸಂಸ್ಕೃತಕ್ಕೆ ಮೊದಲಿಂದಲೂ ಕೂಡ ಕರ್ನಾಟಕ ಎಕ್ಸ್ಪೋಸ್ ಆಗ್ತಾ ಬಂದಿದೆ. ಅದಕ್ಕೆ ಕಾರಣ ನಾನು ಈಗಾಗಲೇ ಹೇಳಿದೆ, ಅದರ ಜಿಯೋ ಪೊಲಿಟಿಕಲ್ ಆದ ಸಿಚುವೇಶನ್. ಅದು ಸಂಪೂರ್ಣ ದಕ್ಷಿಣ ಅದರ ಕತೆ ಬೇರೆ ಇರ್ತಿತ್ತು ತಮಿಳುನಾಡಿದಾಗೆ. ನಮ್ದು ಹಾಗಲ್ಲ ನೋಡಿ. ನಿಮಗೆ ಗೊತ್ತಿದೆ, ನೀವು ವಾಸ್ತುಶಿಲ್ಪದ ಸ್ಟೂಡೆಂಟ್, ಉತ್ತರ ಭಾರತದಲ್ಲಿ ನಾಗರ ಶೈಲಿ ಇದೆ, ತಮಿಳುನಾಡಿನಲ್ಲಿ ದ್ರಾವಿಡ ಶೈಲಿ ಇದೆ. ಅದು ಹುಟ್ಟಿದ್ದು ಕರ್ನಾಟಕದಲ್ಲಿ, ಆದ್ರೆ ತಮಿಳುನಾಡಿನಲ್ಲಿ ಬೆಳೆಯಿತು. ಚಾಲುಕ್ಯರ ಕಾಲದಲ್ಲಿ ನಮ್ಮಲ್ಲಿ ವೇಸರ ಶೈಲಿ ಬೆಳೀತಾ. ಆ ವೇಸರ ಶೈಲಿ ಏನದು, ಉತ್ತರದ ನಾಗರ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಯ ಮಿಶ್ರ. ಅದು ತುಂಬಾ ಒಳ್ಳೆ ರೂಪಕದಾಗೆ ಕಾಣ್ತದೆ ನನಗೆ. ಅದು ಅಂದ್ರೆ ಹೆಂಗೆ, ಈಗ ಒಂದು ಕಥೆಯ ಪ್ರಕಾರ, ನಂಬಿಕೆ, ಅದು ಇತಿಹಾಸದ ಆಧಾರ ಇದೆಯೋ ಅಷ್ಟು ಸ್ಪಷ್ಟ ಇಲ್ಲ ನನಗೆ. ಮಂಡನ ಮಿಶ್ರರನ್ನ ಶಂಕರಾಚಾರ್ಯರು ವಾದದಲ್ಲಿ ಸೋಲಿಸಿ ಸುರೇಶಾಚಾರ್ಯ ಅಂತ ಹೆಸರು ಬದಲಾಯಿಸಿ ಕಳಿಸಿದ್ದು ಶೃಂಗೇರಿಗೆ. ನೋಡಿ, ಅವ್ರು ಕಾಲಟಿಗೆ ಕಳಿಸ್ಬೋದಾಗಿತ್ತಾ, ಇಲ್ಲ ಭುವನೇಶ್ವರಕ್ಕೆ ಕಳಿಸ್ಬೋದಾಗಿತ್ತಾ, ಶೃಂಗೇರಿಗೆ ಇದು ಕಾಶ್ಮೀರಕ್ಕೆ ಕಳಿಸ್ಬೋದಾಗಿತ್ತಾ, ಅವ್ರು ಕಳಿಸಿದ್ದು ಕರ್ನಾಟಕಕ್ಕೆ. ನೋಡಿ, ಅದು ಏನೋ ಒಂದು, ನೀವು ವಡ್ಡಾರಾಧನೆ ಓದಿರ್ತೀರ, ಬಿಹಾರದಲ್ಲಿ 12 ವರ್ಷ ಕ್ಷಾಮ ಬಂದಾಗ ಭದ್ರಬಾಹು ಭಟ್ಟಾರರು ಮತ್ತು ಚಂದ್ರಗುಪ್ತರು ಬಂದು ನೆಲೆ ನಿಂತದ್ದು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ. ಅವರಿಗೆ ಕಾಂಚೀಪುರಮಕ್ಕೆ ಹೋಗುದು ಕಷ್ಟ ಇರಲಿಲ್ಲ, ದಕ್ಷಿಣ ಭಾರತಕ್ಕೆ ಹೋಗುದು ಕಷ್ಟ ಇರಲಿಲ್ಲ. ಸೊ ತಮಿಳುನಾಡಿನಲ್ಲಿ ಚೋಳರ ಜೊತೆ ಆಗಲಿಲ್ಲ ಅಂತ ರಾಮಾನುಜಾಚಾರ್ಯರು ಓಡಿ ಬಂದು ನಿಂತದ್ದು ಮೇಲುಕೋಟೆ ಕರ್ನಾಟಕದಲ್ಲಿ. ಅಂದ್ರೆ ಕರ್ನಾಟಕ ಅದೊಂದು ಮಧ್ಯ ಜಾಗ ಆಗಿರೋದ್ರಿಂದ ಎಲ್ಲರನ್ನು ಕೂಡ ಆಕರ್ಷಿ. ಮತ್ತೆ ಇದಕ್ಕೊಂದು ಕರಾವಳಿ ಇದೆ ನೋಡಿ, ಮಂಗಳೂರು ಏನು ಅದು ಈಗ ನಮಗೆ ಇಲ್ಲ ಅದು, ಆದರೆ ಕಾಸರಗೋಡುವರೆಗೆ ಇದು ಇಡೀ ಕರ್ನಾಟಕವನ್ನ ಕ್ರಿಸ್ತಶಕ 7ನೇ ಶತಮಾನದಿಂದ ಅಥವಾ ಇನ್ನೂ ಅದಕ್ಕಿಂತ ಮೊದಲು ವಿದೇಶಗಳಿಗೆ ಸೇರಿಸಿದೆ. ಆದ್ರಿಂದ ಅಲ್ಲಿಂದ ಬೇಕಾದಷ್ಟು ವಸ್ತುಗಳು ಬಂದಿದೆ. ನೀವು ಗೋವಿಂದ ಪೈ ಅವರ ಗ್ರೀಕ್ ನಾಟಕಗಳಲ್ಲಿ ಕನ್ನಡ ಪದಗಳು ಅಂತ ಲೇಖನ ಓದಿದ್ರೆ ನೋಡಿ, ಅದು ಹೆಂಗಿದೆ, ಸಂಬಂಧ ಹೇಗಿದೆ ಅದು ಅಲ್ವಾ. ಕಾಸರಗೋಡಿನಲ್ಲಿ ಈ ಜೇಡಿ ಮಣ್ಣು ಸಿಗ್ತಾ ಇತ್ತು, ಜೇಡಿ ಮಣ್ಣು ಕ್ಲೇ ಅಂತ ಹೇಳಿದ. ಈ ಬೇರೆ ಕಡೆ ಸಿಗುವ ಜೇಡಿ ಮಣ್ಣು ಬೆಳ್ಳಗೆ, ಅದನ್ನ ಒಣಗಿಸಿದ್ರೆ ಅದು ಗಟ್ಟಿ ಆಗ್ತದೆ. ಈಗ ಹರಪ್ಪ ಮೊಹೆಂಜೊದಾರದಲ್ಲೆಲ್ಲ ಸಿಕ್ಕುವ ಮಡಿಕೆಗಳು ಅದು ಜೇಡಿ ಮಣ್ಣಿನ ಮಡಿಕೆ, ಅದು ಶತಮಾನಗಳ ಸಾವಿರಾರು ವರ್ಷಗಳಾಗಿರ್ತದೆ. ಬಟ್ ಕಾಸರಗೋಡಲ್ಲಿ ಸಿಗುವ, ಅಂದ್ರೆ ಪೂರ್ವದ ಕರ್ನಾಟಕವೇ ಅದು, ಅಲ್ಲಿ ಸಿಗುವ ಜೇಡಿ ಮಣ್ಣು ಸ್ವಲ್ಪ ಕೆಂಪು, ಅದು ಒಂಚೂರು ಕೆಂಪು, ಬರೀ ಬೆಳ್ಳಗಲ್ಲ. ಅದರಿಂದಾಗಿ ಕಾಸರಗೋಡಿನ ಸಂಬಂಧ ಚೈನಾದ ಜೊತೆ ಬೆಳೆಯಿತು, ಸಿಲ್ಕ್ ರೂಟ್ ಅಲ್ಲಿ ಹೋಯ್ತು. ಅದು ಕಾಸರಗೋಡಿನ ಜೇಡಿ ಮಣ್ಣು ಸಿಲ್ಕ್ ರೂಟ್ ಅಲ್ಲಿ ಇಡೀ ಜಗತ್ತನ್ನ ಕನೆಕ್ಟ್ ಮಾಡಿತ್ತು. ಮಲೇಷ್ಯಾದಲ್ಲಿ ಬಿದ್ದ ಸಣ್ಣ ತೆಂಗಿನಕಾಯಿ ಕೇರಳಕ್ಕೆ ಬಂದು, ಕೇರಳದಿಂದ ಉತ್ತರಕ್ಕೆ ತೇಲ್ತಾ ಶತಮಾನಗಳ ಕಾಲ ತೇಲ್ತಾ ಕರಾವಳಿಗೆ ಬಂದಾಗ ಅದು ದೊಡ್ಡದಾಯ್ತು ತೆಂಗಿನಕಾಯಿ. ಸೈಜ್, ಇದೆಲ್ಲ ಹಿಸ್ಟ್ರಿ ಅವರು ಹೇಳುದು, ಸೈಜ್ ದೊಡ್ಡದಾಯ್ತು. ಸೈಜ್ ದೊಡ್ಡದಾದ ಕೂಡಲೇ ಅದರಿಂದ ಹಗ್ಗ ತೆಗೆದು ಸುಲಭ ಆಯ್ತು. ಹಾಗಾಗಿ ಕರಾವಳಿಯ ಹಗ್ಗ ದೋಣಿ ಕಟ್ಟುವುದಕ್ಕೆ, ಹಾಯಿ ಹಡಗು ಕಟ್ಟುವುದಕ್ಕೆ ಇಡೀ ವರ್ಲ್ಡ್ ಅಲ್ಲಿ ಫೇಮಸ್ ಆಯ್ತು. ಈವನ್ ಚೋಳರು ಅವರ ಕಡಲಿನ ಹೋರಾಟಕ್ಕೆ ಬಹಳ ಹಗ್ಗ ತಕೊಂಡು ಹೋಗ್ತಾ ಇದ್ದದ್ದು ಮಂಗಳೂರು ಕಡೆಯಿಂದ. ಅಂದ್ರೆ ನಾನು ಹೇಳ್ತಂದ್ರೆ, ಚಾರಿತ್ರಿಕವಾಗಿ ನಮಗಿರುವ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಇಂದಾಗಿ ನಮಗೆ ಬೇರೆ ಭಾಷೆಗಳ, ಬೇರೆ ದೇಶಗಳ ಸಂಪರ್ಕ ಚಾರಿತ್ರಿಕವಾಗಿ ಇದ್ದದರಿಂದ, ಮತ್ತು ಕನ್ನಡ ಬೆಳೆದಿರೋದು ಈ ತರದ ಅನೇಕ ಕಲ್ಚರ್ಗಳು ಸೇರಿ. ಈಗ ನೋಡಿ, ಟರ್ಕಿಯಿಂದ ಓಡಿ ಬಂದ ಒಬ್ಬ ಮುಸ್ಲಿಂ ಗುಜರಾತಿಗೆ ಹೋದ, ಡೆಲ್ಲಿಗೆ ಹೋದ, ಔರಂಗಾಬಾದ್ಗೆ ಹೋದ, ಕೊನೆಗೆ ಬಂದು ನಿಂತದ್ದು ಬಿಜಾಪುರದಲ್ಲಿ. ಅವನು ಆದಿಲ್ ಶಾಹಿಗಳು ನೀವು ಮೊದಲ ಕತೆ ನೋಡಿದ್ರೆ ಕಟ್ಟಿದ್ದ ಅವನು.
ಅದರಿಂದ ನಮಗೆ ಇಂಡೋ ಸಾರ್ಸನಿಕ್ ಸ್ಟೈಲ್ನ ಒಂದು ಆರ್ಕಿಟೆಕ್ಚರೇ ಬಂತು. ಇದು ಬೇರೆ ಕಡೆ ಬೆಳೆದೋಗಿಂತ ಹೆಚ್ಚು ಕರ್ನಾಟಕದಲ್ಲಿ ಬೆಳೀತು. ಹಂಪಿ ಫುಲ್ ಆಫ್ ಇಂಡೋ ಇಸ್ಲಾಮಿಕ್. ಅದರಿಂದ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಇದಕ್ಕಿರುವ ಸಂಸ್ಕೃತ ಸಂಬಂಧ, ಸ್ವಲ್ಪ ತಮಿಳಿನ ಸಂಬಂಧ, ಆಮೇಲೆ ಕಡಲಿನ ಸಂಬಂಧ, ವ್ಯಾಪಾರದ ಸಂಬಂಧ, ಬೇರೆ ಬೇರೆ ಸಮುದಾಯಗಳು ಬಂದು ಇಲ್ಲಿ ನೆಲೆ, ಸಿದ್ಧಿಗಳು ಬಂದು ಕರಾವಳಿಯಲ್ಲಿ ನೆಲೆ ನಿಂತರು, ಕೊರಗರು ಬಂದು ಕರಾವಳಿಯಲ್ಲಿ ನೆಲೆ ನಿಂತರು. ಹೀಗೆ ಇಡೀ ಇದೊಂದು ಕುವೆಂಪು ಹೇಳ್ತಾರಲ್ಲ, ಏನು ಸರ್ವ ಜನಾಂಗದ ಶಾಂತಿಯ ತೋಟ. ಸರಿ, ಬಹಳ ಒಳ್ಳೆ ಮಾತದು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಎಷ್ಟು ಕಮ್ಯುನಿಟಿಗಳು ಬಂದಿವೆ, ಎಷ್ಟು ಭಾಷೆಗಳು ಬಂದಿವೆ, ಎಲ್ಲ ಬರ್ತದೆ. ಹೀಗಾಗಿ ಕನ್ನಡಕ್ಕೆ ಕನ್ನಡದ್ದೇ ಅಂತಂದಾಗ ಕನ್ನಡ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು, ಇದನ್ನು ಡಿಫೈನ್ ಮಾಡಬೇಕು. ಬಟ್ ನನಗೆ ಅನಿಸಿದಾಗೆ ಅದರ ಚಾರಿತ್ರಿಕ ಕಾರಣಗಳಿಗೆ ಕನ್ನಡ ಬೇರೆ ಬೇರೆ ಸಂಸ್ಕೃತಿಯನ್ನು ಒಳಗೊಂಡು, ಬೇರೆ ಬೇರೆ ಜನವರ್ಗಗಳನ್ನು ಒಳಗೊಂಡು ಬಂದದ್ದು. ಹಾಗಾಗಿ ಈ ಭಾಷೆಯ ಒಳಗಡೆ ಹೇರಳವಾದ ಸಂಸ್ಕೃತ ಪದಗಳಿದೆ, ಅದು ಮೊದಲಿಂದಲೇ ಬಂದಿದ್ದು. ಹೀಗಾಗಿ ನಾವು ಕನ್ನಡಕ್ಕೆ ಕನ್ನಡದೇ ಅಂದಾಗ ಅದು ಒಂದು ರೇಸಿಸ್ಟ್ ಆಗದ ಹಾಗೆ, ಒಂದು ಜನಾಂಗವಾದದ ಆಗದ ಹಾಗೆ, ಮತ್ತೆ ಕನ್ನಡಕ್ಕೆ ಕನ್ನಡದೇ ಆದ ಕೆಲವು ಗುಣಗಳು ಇದೆ. ಈಗ ಮೇಡಮ್ ಅದರ ಬಗ್ಗೆ ನನ್ಕಿಂತ ಚೆನ್ನಾಗಿ ಹೇಳಬಲ್ರು, ಅವರು ಲಿಂಗ್ವಿಸ್ಟ್ ಅವರು. ಅದರ ಕೆಲವು ಗುಣ, ನೀವು ಏನು ಹಾಕಿದ್ರು ಕನ್ನಡವಾಗುವ ಗುಣ ಅದು, ಏನು ಹಾಕಿದ್ರು ಕನ್ನಡ ಆಗ್ತದೆ. ಅದು ಯಾವುದು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಕೆಲವು ಗುಣಗಳು ಸಿಗ್ತದೆ ಅಲ್ವಾ. ಅದು ಈಗ ಉದಾಹರಣೆಗೆ ಬೇರೆ ಭಾಷೆಗಳಲ್ಲಿ, ಉತ್ತರ ಭಾಷೆಗಳಲ್ಲಿ ವರ್ಬ್ಲೆಸ್ ಸೆಂಟೆನ್ಸೇ ಇಲ್ಲ, ಕ್ರಿಯಾಪದ ರಹಿತ ವಾಕ್ಯ. ನಮ್ಮಲ್ಲಿ ಕ್ರಿಯಾಪದ ರಹಿತ ವಾಕ್ಯ ಇದೆ, ಅದು ಗೋಡೆ, ಇದು ಲೈಟು, ಇದು ಮೇಜು. ಕ್ರಿಯಾಪದ ಎಲ್ಲಿದೆ? ನೀವು ಸರಿ ಹೇಳಿಕೊಟ್ರೆ, ಬೇರೆ ಬೇರೆ ಭಾಷೆಯವರಿಗೆ ಅದನ್ನು ಹೇಳಿಕೊಟ್ರೆ 20% ಕನ್ನಡ ಬಂದಾಯ್ತು ಮಾತಾಡ್ಲಿಕ್ಕೆ. ಆದ್ರೆ ನಮ್ಮ ಇಡೀ ಗ್ರಾಮರ್ ಪುಸ್ತಕಗಳದು ಇಲ್ಲವೇ ಇಲ್ಲ ನೋಡಿ. ಕ್ರಿಯಾಪದ ರಹಿತ ವಾಕ್ಯಗಳು ಅಂತ ನಮ್ಮ ಕನ್ನಡ ಗ್ರಾಮರ್ ಪುಸ್ತಕಗಳು ಎಲ್ಲಿದೆ? ಇಲ್ಲ. ಯಾಕಂದ್ರೆ ಕೇಶಿರಾಜ ಬರೀಲಿಲ್ಲ. ಇದು ಕನ್ನಡದೇ ಒಂದು ಗುಣ. ಅದು ನಾವು ಆ ತರದ ಗುಣಗಳನ್ನು, ಅಂದ್ರೆ ಅದು ರೇಸಿಸ್ಟ್ ಜನಾಂಗವಾದ ಆಗದ ಹಾಗೆ ಎಚ್ಚರ ವಹಿಸುತ್ತಾ ಬೇರೆ ಭಾಷೆಗಳಿಂದ ಬಂದ ಅತ್ಯುತ್ತಮ ಅಂಶಗಳನ್ನು ಸ್ವೀಕರಿಸಿ ಹೆಂಗೆ ಕನ್ನಡ ಬೆಳೆಯಿತು ಕಾಲ ಕಾಲಕ್ಕೆ. ಜೈನರು, ಬೌದ್ಧರು, ಇಸ್ಲಾಮು, ಕ್ರಿಶ್ಚಿಯನ್ಸು, ಎಷ್ಟಿದೆ, ಕೊರಗರು, ಅದನ್ನ ಇಟ್ಟುಕೊಂಡು ಮಾಡಿದ್ರೆ ಅದು ಹೆಚ್ಚು ಪ್ರೌಢ, ಹೆಚ್ಚು ಇನ್ಕ್ಲೂಸಿವ್ ಮತ್ತು ಆಧುನಿಕ ಭಾರತಕ್ಕೆ ಒಂದು ಮಾಡೆಲ್ ಆಗಬಹುದು ಅಂತ ನನ್ನ ತಿಳುವಳಿಕೆ. ಜಗತ್ತಿನ ಎಲ್ಲಾ ಭಾಷೆಗಳು ತಮ್ಮದೇ ಆದಂಥ ರೀತಿಯಲ್ಲಿ ಬೆಳೀತಾ ಬಂದಿದ್ದನ್ನು ನಾವು ನೋಡಿದ್ದೆವು. ಅದೇ ರೀತಿ ಕನ್ನಡ ಕೂಡ ಉರ್ದುವಿನಿಂದ, ಪರ್ಷಿಯನ್ನಿಂದ, ಅನೇಕ ಬೇರೆ ಬೇರೆ ಮರಾಠಿಯಿಂದ, ಈ ಕಡೆ ತುಳು ಭಾಷೆಯಿಂದ, ಬೇರೆ ಭಾಷೆಯಿಂದ ಬೆಳೀತಾ ಬಂದಿದೆ. ಹೀಗಾಗಿ ಕನ್ನಡ ಭಾಷೆ ತನ್ನ ಪಾತ್ರವನ್ನು ಬದಲಾಯಿಸ್ತಾ ತನ್ನ ವಲಯಗಳನ್ನು ಹಿಗ್ಗಿಸ್ಕೊಳ್ಳಿ ಅಂತ ಹೇಳಿ ನಾವೆಲ್ಲ ಆಶಿಸ್ತೇವೆ. ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಪುರುಷೋತ್ತಮ್ ಬಿಳಿಮಲೆ ಅವರಿಗೆ, ಮೂಡ್ನಾಕೂಡು ಚಿನ್ನಸ್ವಾಮಿ ಅವರಿಗೆ ಮತ್ತು ಸಬಿಹಾ ಭೂಮಿಗೌಡ ಅವರಿಗೆ ಮತ್ತು ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು. ನಮಸ್ಕಾರ. ಈ ಗೋಷ್ಠಿಯನ್ನ ನಡೆಸಿಕೊಟ್ಟಂತಹ ವಿಕ್ರಮ್ ವಿಸಾಜಿಯವರು ಮತ್ತು ಭಾಗವಹಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ ಪುರುಷೋತ್ತಮ್ ಬಿಳಿಮಲೆ ಸರ್, ಮೂಡ್ನಾಕೂಡು ಚಿನ್ನಸ್ವಾಮಿ ಸರ್ ಹಾಗೂ ಸಬಿಹಾ ಭೂಮಿಗೌಡ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಈ ವೇದಿಕೆಯ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ನಾವು ಅರ್ಪಿಸ್ತೇವೆ. ಈ ಗೋಷ್ಠಿಯ ಪ್ರಾಯೋಜಕರು CSR ಕನ್ಸಲ್ಟಿಂಗ್ LLP ಅವರಿಗೆ ಈ ವೇದಿಕೆಯ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. Thanking our partners for the day, platinum partners, Ramaya University, University of Applied Sciences, golden partner, ELSITA, Elshia, Karnataka Tourism, silver partner, Pali Institute, Kalaburgi, Prarthana World School, associate partners, MG Motors, Sapna, SALT, Sheshadripuram Educational Trust, Kaveri Hospital, Selco, Siri, Kaveri Emporium, Asharana, Alvas, Andolana, Ankita Pustaka, Bhavani, Blossoms, Harivu Books, Kambada Kone, Polestar, Shraddhas, Tallurs, Tescom, Vidyarthi Bhavana and CSR.